ಚಾಮರಾಜನಗರ ಜಿಲ್ಲೆ ಮಲೆ ಮಾದೇಶ್ವರ ಬೆಟ್ಟದ ಕಾಡಂಚಿನ ಗ್ರಾಮಗಳ ಒಳಗಡೆ ಇರುವ ನಾಗಮಲೆ, ತಪಾಸರಮಲೆ, ವಜ್ರಮಲೆ, ಕಂಬದ ಬೂಳಿ, ಗುಂಜುಮಲೆ, ಶರಣ ಶಂಕಮ್ಮನ ಗುಡಿ ಇವೆಲ್ಲ ಸ್ಥಳಗಳಲ್ಲಿ ಮಲೆ ಮಾದೇಶ್ವರರು ಪವಾಡ ಮಾಡಿರುವರು. ಆದರೆ ಇವೆಲ್ಲ ಸ್ಥಳಗಳಿಗೆ ವೀಕ್ಷಣೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭಕ್ತರನ್ನು ನಿಷೇಧ ಮಾಡಿದ್ದಾರೆ. ಈ ನಿಷೇಧ ಮಾಡಿರುವ ಕಾರಣಕ್ಕಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಭಕ್ತರು ತುಂಬಾ ಗರಂ ಆಗಿದ್ದಾರೆ. ನಮ್ಮನ್ನು ಯಾಕೆ ನಿಷೇಧ ಮಾಡಿದ್ದೀರಿ ಅಂತ ಅರಣ್ಯ ಇಲಾಖೆಯವರನ್ನು ಭಕ್ತರು ಪ್ರಶ್ನೆ ಕೇಳುತ್ತಿದ್ದಾರೆ. ಅದರಲ್ಲಿ ನಾಗಮಲೆ ಹೋಗಬೇಕೆಂದರೆ 200 ರೂಪಾಯಿ ವಿಧಿಸಿದರೆ ಮಾತ್ರ ಪ್ರವೇಶ, ಇಲ್ಲದಿದ್ದರೆ ನೋ ಎಂಟ್ರಿ. ಇವರಿಗೆ ಇಲ್ಲಿ ಯಾರು ಹೇಳುವವರಿಲ್ಲ, ಕೇಳುವವರೂ ಇಲ್ಲ. ಇಲ್ಲಿ ಇವರದ್ದೇ ದರ್ಬಾರ್ ಎಂದು ನಡೆಸುತ್ತಿದ್ದಾರೆ. ಅರಣ್ಯ ಇಲಾಖೆಯವರು ಕೂಡಲೇ ಭಕ್ತರಿಗೆ ಹೋಗೋದಕ್ಕೆ ಅವಕಾಶ ಕೊಡಬೇಕು. ಇಲ್ಲದಿದ್ದರೆ ಭಕ್ತರು ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಅಪ್ಪು ನ್ಯೂಸ್ ಚಾನೆಲ್ ಮುಖಾಂತರ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾಗಮಲೆ, ಕೋಡ್ಗಲ್, ತಪ್ಸರೆ, ಮತ್ತೆ ಕಂಬುದಬೋಳಿ, ಪಾದ್ದಾರೆ, ಸತ್ಯವಂತೆ ಶರಣ ಶಂಕಮ್ಮನ ಗದ್ಗೆ ಇವೆಲ್ಲ ಕ್ಷೇತ್ರಗಳಲ್ಲಿ ಸುಮಾರು ನಮಗೆ ಒಂದು ವಾರದಿಂದ ಭಕ್ತಾದಿಗಳು ಕರೆ ಮಾಡ್ತಾ ಇದ್ದಾರೆ. ನಾನು ನಂಬರ್ ತಗೊಂಡು ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿ ಅರಣ್ಯ ಇಲಾಖೆಯಿಂದ ಆ ಒಂದು ಕ್ಷೇತ್ರಗಳಿಗೆ ತಡೆ ಆಜ್ಞೆ ಹೊಡಿದ್ದಾರೆ. ಏನಕ್ಕೆ ಅಂತ ಯಾವ ಮಾಹಿತಿ ಇನ್ನೂ ನಮಗೆ ಕೂಲಂಕುಷ ಮಾಹಿತಿಗಳು ಬಂದಿಲ್ಲ. ಆದರೆ ಯಾವ ಕಾರಣಕ್ಕೆ ಏನಕ್ಕೆ ಇವರು ಭಕ್ತಾದಿಗಳಿಗೆ ಈ ಥರ ತೊಂದರೆ ಕೊಡ್ತಾರೆ ಅನ್ನೋದು ಗೊತ್ತಾಯ್ತಾ ಇಲ್ಲ. ಏನಕ್ಕೆ ಅಂದರೆ, ನಾಗಮಲೆ ಕ್ಷೇತ್ರಕ್ಕೆ ನಾವು ನೋಡ್ದಂಗೆ ಮೊದಲು ಜೀಪ್ ವ್ಯವಸ್ಥೆ ಇತ್ತು. ಆ ಜೀಪ್ ವ್ಯವಸ್ಥೆಯಲ್ಲಿ ಒಂದು ಸೀಟ್ಗೆ 50 ರೂಪಾಯಿ ಅಂತ ತಗೋತಾ ಇದ್ರು. ಈಗೇನಾಗಿದೆ, ನಾಗಮಲೆಗೆ ನಡ್ಕೊಂಡು ಹೋಗ್ಬೇಕಾದ್ರೆ 200 ರೂಪಾಯಿ ಮಾಡಿದ್ದಾರೆ. ಈ ದುಡ್ಡು ಅದು ಎಲ್ಲಿಗೆ ಹೋಗುತ್ತೋ, ಯಾವ ಅರಣ್ಯ ಇಲಾಖೆ ಹೋಗುತ್ತೋ, ಸರ್ಕಾರಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಆದರೆ ಇದು ಭಕ್ತರಿಗಂತೂ ಭಾರಿ ಮೋಸ. ಅದು ಮಲೆ ಮಾದೇಶ್ವರ ಭಕ್ತರು ಬಡವರೆಲ್ಲ ಬಡವರು. ಇದರಿಂದ ಇವರು 200 ರೂಪಾಯಿ ತಗೋತಾ ಇರೋದು ಭಾರಿ ಖಂಡನೀಯ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಇವತ್ತೊಂದು ಧನುರ್ಮಾಸದ ಪೂಜೆ ಪ್ರಯುಕ್ತ 16 ಮತ್ತು 17ನೇ ತಾರೀಕು ತಪ್ಸರೆ ಕ್ಷೇತ್ರದಲ್ಲಿ ಶ್ರೀ ಸಾಲೂರು ಮಠದ ಪರಮಪೂಜ್ಯ ಶ್ರೀ ಶಾಂತಮಲ್ಲಿಕಾರ್ಜುನ ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಪೂಜೆ ಹಮ್ಮಿಕೊಂಡಿರ್ತಾರೆ. ಆ ಪೂಜೆಗೆ ನಾನು ವಿಸಿಟ್ ಮಾಡೋದ್ರಿಂದ ಪೂಜೆ ಮುಗಿಸ್ಕೊಂಡು ಇಲ್ಲಿ ಸುಮಾರು ಭಕ್ತರುಗಳು ಬಂದಿದ್ದಾರೆ, ಮತ್ತು ಗ್ರಾಮಸ್ಥರಿದ್ದಾರೆ. ಅವ್ರ ಕೈಲಿ ಏನು ಮಾಹಿತಿ ಮತ್ತು ಯಾವ ರೀತಿ ಏನಕ್ಕೆ ಅವರು ಅರಣ್ಯ ಇಲಾಖೆ ಹಿಂಗೆ ಮಾಡ್ತಾ ಇದ್ದಾರೆ, ಭಕ್ತಾದಿಗಳ ಒಂದು ಭಕ್ತಿಗೆ ಒಂದು ಮಸಿ ಅಂತಲೇ ಹೇಳ್ಬೋದು. ಏನಕ್ಕೆ ನಡ್ಕೊಂಡು ಹೋಗೋಕ್ಕೆ 200 ರೂಪಾಯಿ ತಗೊಳ್ಳೋದು ಯಾವುದೇ ರೀತಿ ಇದು ವಿಚಾರಗಳಲ್ಲ. ಅದನ್ನ ಯಾವ ರೀತಿ ಅನ್ನೋದನ್ನ ನಾನು ನಿಮಗೆ ಇಲ್ಲೇ ಗ್ರಾಮಸ್ಥರಿದ್ದಾರೆ ಮತ್ತು ಭಕ್ತಾದಿಗಳಿದ್ದಾರೆ, ಅವ್ರನ್ನ ಒಂದು ನಿಮಿಷ ಮಾತಾಡಿಸ್ತೀನಿ. ಮತ್ತೆ ನಿಮ್ಮ ಹೆಸರು? ನಾವು ಸ್ಥಳೀಯರು. ಯಾವ ಊರು? ದೊಡ್ಡಾಣೆ. ದೊಡ್ಡಾಣೆ. ನಾವು ತಪ್ಸಾರೆ ಕ್ಷೇತ್ರಕ್ಕೆ ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಈ ಗ್ರಾಮಗಳು ಏನಿದೆ, ಕುಕ್ಬರೆ, ತೋಕರೆ, ದೊಡ್ಡಾಣೆ, ಈ ಮಲೆ ಮಾದೇಶ್ವರನ ಬೆಟ್ಟ ಸುತ್ತಮುತ್ತ, ಇದು ಬ್ರಿಟಿಷ್ ಕಾಲದಿಂದನೇ ಇರುವಂತಹ ಗ್ರಾಮಗಳು, ಕಂದಾಯ ಘೋಷಿತ ಗ್ರಾಮಗಳು. ಇಲ್ಲಿ ಫಾರೆಸ್ಟ್ ಅವ್ರದ್ದು ಏನು ಇದಿಲ್ಲ. ಈ ಗ್ರಾಮಗಳಲ್ಲಿ ಯಾರೇ ಬಂದ್ರು ತಂಗಬಹುದು. ಆದ್ರೆ ದಾರಿ ನಮ್ದು ಅಂತ ಹೇಳಿ, ಕಾರ್ಡ್ ನಮ್ದು ಅಂತ ಹೇಳಿ ಭಕ್ತಾದಿಗಳಿಗೆ ಹೊರಗಡೆಯಿಂದ ಬರೋರಿಗೆ ಅವಕಾಶ ಕೊಡ್ತಾ ಇಲ್ಲ. ಇದು ಅನ್ಯಾಯ. ಯಾಕಂತಂದ್ರೆ ನೀವು ಕಾಡೊಳಗಡೆ ನೀವು ಆ ದಾರಿ ಬಿಟ್ಟು ಕಾಡೊಳಗಡೆಗೆ ಹೋದಾಗ ನೀವು ಅತಿಕ್ರಮಣ ಪ್ರವೇಶ ಕೇಸ್ ಹಾಕ್ಬೇಡಿ. ಅಂದ್ರೆ ದಾರಿನಲ್ಲಿ ಬರೋರಿಗೆ ಕೇಸ್ ಹಾಕ್ಬೇಡಿ. ನಿಮಗೆ ಗ್ರಾಮದಲ್ಲಿ ತಂಗುವಂತವ್ರಿಗೆ ಕೇಸ್ ಹಾಕ್ಬೇಡಿ. ಯಾಕೆಂತಂದ್ರೆ ಕಂದಾಯ ಘೋಷಿತ ಗ್ರಾಮಗಳು. ಇಲ್ಲಿ ನಾವು ಜೀವನ ಮಾಡಬೇಕು ಅಂತಂದ್ರೆ ನಮಗೆ ಹೊರಗಡೆ ಜನ ಬೇಕು. ಹೊರಗಡೆಯವರು, ಒಳ್ಳೆಯವರು, ಕೆಟ್ಟವರು ಯಾರೇ ಇರ್ಬೋದು, ಭಿಕ್ಷುಕ ಇರ್ಬೋದು ಅಥವಾ ಕಂಸಾಳೆಯವನ ಇರ್ಬೋದು. ನಮಗೆ ಹಿಂದೆ ಬರ್ತಾ ಇದ್ರು, ಎಳೂರಂತ ಮದ್ದು ಕೊಡಕ್ ಬರ್ತಾ ಇದ್ರು, ಗಂಟೆ ಹೊಡಿಯೋರು ಬರ್ತಾ ಇದ್ರು, ಮತ್ತೆ ಭಿಕ್ಷಾಟನೆ ಮಾಡೋರು ಬರ್ತಾ ಇದ್ರು, ಒಳ್ಳೆಯವ್ರು ಬರ್ತಾ ಇದ್ರು, ಕೆಟ್ಟವ್ರು ಬರ್ತಾ ಇದ್ರು, ಎಲ್ಲರೂ ಬರ್ತಾ ಇದ್ರು. ಆದ್ರೆ ಕಂದಾಯ ಘೋಷಿತ ಗ್ರಾಮಗಳಿಗೆ ಬರ್ಬೋದು, ಏನಿಲ್ಲ, ಇದು ನಿಮ್ದೇನಲ್ಲ. ಹಾಗಾಗಿ ಅವಕಾಶ ಮಾಡಿಕೊಡಿ. ಮತ್ತೆ ರಾಜಕಾರಣಿಗಳಿಗೆ ಮಾತ್ರ ಏನೋ ಅವರ ಬಾಲ ಅಳ್ಳಾಡ್ಸ್ಕೊಂಡು ಅವ್ರು ಚಳಿಯಿಂದನೇ ಬರ್ತಿದ್ದೀರಾ, ಅವರು ಎಲೆಕ್ಷನ್ ಟೈಮಲ್ಲಿ ಅವ್ರಿಗೆ ಗೈಡಾಗಿ ನಿಂತ್ಕೊಂತೀರಾ, ಎಲ್ಲ ಮಾಡ್ಕೊಡ್ತೀರಾ. ಬೇರೆಯವ್ರ ಭಕ್ತಾದಿಗಳು ಬಂದ್ರೆ ಭಕ್ತಾದಿಗಳನ್ನ ಯಾಕೆ ತಡೀತೀರಾ? ತಡಿಬೇಡಿ. ನಿಮ್ದೇನಾದ್ರೂ ದಾರಿ ಬಿಟ್ಟು ಕಾಡೊಳಗಡೆಗೆ ಹೋದ್ರೆ ನೀವೇನಾದ್ರೂ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ. ಆದ್ರೆ ಇದು 77 ಮಲೆನಲ್ಲಿ ಹೆಜ್ಜೆಜ್ಜೆಗೂ ಮಲೆ ಮಾದೇಶ್ವರ ಸ್ವಾಮಿಯವರ ಪಾವಡ ಇದೆ. ಆ ಪಾವಡ ಭಕ್ತಾದಿಗಳಿಗೆ ಮಲೆ ಮಾದೇಶ್ವರ ಇವತ್ತು ನೀವು ಮಾಡೋಕ್ಕಾಗಲ್ಲ. ಅದರಲ್ಲಿ ನೀವು ಒಂದು ಕಣ ಮಾಡಿ ನೀವು ಕೊಡುವಂಥ ಶಿಕ್ಷೆಗೆ ನಾವು ಆದ್ರೆ ಆ ಮಾದೇಶ್ವರರು ಮಾಡಿದ್ದಾರೆ ನೋಡಿ, ಒಂದೊಂದು ಇದನ್ನ ಪವಾಡಗಳು ಮಾಡಿದಾರಲ್ಲ, ಅದ್ರಲ್ಲಿ ನೀವು ಮಾಡಿ ತೋರಿಸಿ ನೋಡೋಣ. ಸಾಧ್ಯನೇ ಇಲ್ಲ. ಅವನು ಭಗವಂತ ಹೆಜ್ಜೆಜ್ಜೆಗೂ ಮಾಡಿದ್ದಾನೆ. ನಾನು ಬೇಕಾದ್ರೆ
ಆ ಒಂದು ಗುರುತುಗಳನ್ನ ತೋರಿಸ್ಕೊಡ್ತೀನಿ. ನಾವು ಉಳು ಮಾನವರು, ನಿಮ್ದೇನೋ ಆಟ ನಡೆಯಲ್ಲ, ಇವತ್ತು ನಿಮ್ಮದು ತಾತ್ಕಾಲಿಕವಾಗಿರ್ಬೋದು, ಆದರೆ ಮಾದಪ್ಪನ ಭಕ್ತಾದಿಗಳಿಗೆ ಮತ್ತು ಅವನ ಪೂಜೆ ಮಾಡುವಂಥ ಜನಾಂಗಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬೇಡಿ. ಮಾದಪ್ಪ ಸಹಿಸಲ್ಲ, ನಿಮ್ಮನ್ನು ಉದ್ಧಾರ ಮಾಡಲ್ಲ. ಈಗ ಏನು ಅಂತ ಹೇಳಿದ್ರೆ ಮಾದೇವರೇ, ಈಗ ಈ ಒಂದು ತಪ್ಸರಿಗಾಗಲಿ ನಾಗಮಲೆಗಾಗಲಿ ಈ ಒಂದು ತಡೆ ಅಂದರೆ ಈಗ ಭಕ್ತಾದಿಗಳು ಬರೆದು ಪೂಜೆ ಮಾದಪ್ಪನ ಸನ್ನಿಧಾನ ನೋಡೋಕ್ಕೆ ಪ್ಲಸ್ ಮಾದೇಶ್ವರ ದರ್ಶನ ಮಾಡೋದಕ್ಕೆ, ಆದರೆ ಈ ತಡೆ ಯಾವ ಒಂದು ಕಾರಣಕ್ಕೆ ಇವರು ಅರಣ್ಯ ಇಲಾಖೆ ಮಾಡಿದ್ದಾರೆ? ಇದು ಕಲಿಗಾಲದಲ್ಲಿ ಏನು ಇವ್ರದೊಂದು ದುಡ್ಡಿನ ಮದ ಮತ್ತೆ ಇವ್ರದೊಂದು ಅಧಿಕಾರದ ಮದ ಇದೆ ನೋಡಿ. ಇವ್ರದ್ದು ಪಾಪದ ಕೂಡ ಅಲ್ಲಿ ತುಂಬ್ತಾ ಇದೆ. ಎಲ್ಲಿ ಆ ಪಾಪದ ಕೂಡ ತುಂಬ್ತಾ ಇದೆ, ಆದ್ರೆ ಇವ್ರಿಗೆ ಗೊತ್ತಿಲ್ಲ ನಮ್ಮ ಪಾಪದ ಕೂಡ ತುಂಬ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಪಾಪದ ಕೂಡ ತುಂಬ್ತಾ ಇರೋದ್ರಿಂದನೇ ಈ ಮಲೆ ಮಹದೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗುವಂತ ಭಕ್ತಾದಿಗಳಿಗೆ ತೊಂದರೆ ಕೊಡ್ತಾ ಇದ್ದೀರಾ, ಮತ್ತೆ ಸ್ಥಳೀಕರುಗಳಿಗೆ ತೊಂದರೆ ಕೊಡ್ತಾ ಇದ್ದೀರಾ. ನಿಮಗೆ ಕರೆಂಟ್ ಕೊಡಲ್ಲ, ರೋಡ್ ಕೊಡಲ್ಲ ಅಂತೇಳಿ ನಮ್ಮ ಜೀವನಕ್ಕೆ ಕುತ್ತು ತಂದಿದ್ದೀರಾ ನೀವು. ಯಾಕೆ ಅಂತಂದ್ರೆ ನಾವು ಮುಳ್ಳಿಲ್ದಿದ್ದ ಮರಗಳು, ಸ್ಥಳೀಕರು ಮುಳ್ಳಿಲ್ದಿದ್ದ ಮರಗಳು. ನಾವು ಸಸ್ಯಾಹಾರಿಗಳು ಎಲ್ಲ, ಮಾಂಸಾಹಾರಿಗಳಲ್ಲ. ನಾವು ಸಸ್ಯಾಹಾರಿಗಳು ಇರೋದು, ನಾವು ಶಿವನ ಭಕ್ತರು. ಆದ್ರಿಂದ ನಾವು ಹೇಳ್ತಾ ಇದೀವಿ, ಶಿವನ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ. ನೀವು ಮಾಡಿ, ದುಡ್ಡು ಮಾಡಿ, ಬೇಡ ಅಂತ ಹೇಳಲ್ಲ. ಅದಕ್ಕೆ ಆದ ಕಾನೂನಿದೆ. ನೀವು ಗೇಟಲ್ಲಿ ಕುಂತ್ಕೊಂಡು ಟಿಕೆಟ್ ಮಾಡಿ ನೀಟ್ಗೆ ಅವ್ರಿಗೆ ಟೈಮಿಂಗ್ಸ್ ಕೊಡಿ, ಬರುವಂಥವ್ರಿಗೆ ಟೈಮಿಂಗ್ಸ್ ಕೊಡಿ, ಅವ್ರಿಗೆ ಗೈಡ್ ಕೊಟ್ಟು ನೀವೇನೇನು ಕೊಡಬೇಕು ಅದನ್ನು ಕೊಟ್ಟು ಆ ಒಂದು ಕಾರ್ಯಕ್ರಮಗಳನ್ನ ಮಾಡಿ. ಸುಮ್ಮನೆ ಬಿಟ್ಟಿ ಕಾಸು ಹೊಡಿಬೇಡಿ. ಯಾಕೆ ಅಂತಂದರೆ ಅನ್ಯಾಯದಿಂದ ಸಂಪಾದನೆ ಮಾಡೋದು ಒಂದು ಕಾಲಕ್ಕೆ ಉಳಿಯುವುದು, ನ್ಯಾಯದಿಂದ ಅಳಿಯುವುದು. ನ್ಯಾಯದಿಂದ ಸಂಪಾದನೆ ಮಾಡೋದು ಉಳಿಯೋದು ಅಂತ, ಅನ್ಯಾಯದಿಂದ ಸಂಪಾದನೆ ಮಾಡೋದು ಉಳಿಯಲ್ಲ. ನಿಮ್ಮ ತಲೆಗೆ ಮಾತ್ರ. ಮಲೆ ಮಹದೇಶ್ವರ ಸ್ವಾಮಿ ಇತಿಹಾಸದಲ್ಲಿ ನಾವು ಎಂತೆಂಥವ್ರನ್ನೆಲ್ಲ ನೋಡಿದ್ದೀವಿ ನಮ್ಮ ಲೈಫಲ್ಲಿ. ನಮ್ಮ ಹಿಸ್ಟ್ರಿ ತಗೊಂಡ್ರೆ ಎಂತೆಂಥವ್ರ ಕಂತೆ ಕಿತ್ಕೊಂಡು ಹೊಂಟೋದ್ರು. ಧೂಳಿಪಟ, ನೀವು ಯಾವ ಲೆಕ್ಕ ಜುಜ್ಬಿ. ನಾನು ಸ್ಥಳೀಕನಾಗಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಮಲೆ ಮಹದೇಶ್ವರ ಸ್ವಾಮಿಯ ಯಾವುದೇ 77 ಮಲೆಯಲ್ಲಿ ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗುವಂಥ ಭಕ್ತಾದಿಗಳಿಗೆ ತೊಂದರೆ ಕೊಡಬೇಡಿ. ನೀವು ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗುವಂಥ ಭಕ್ತಾದಿಗಳಿಗೆ, ಸ್ಥಳೀಕರುಗಳಿಗೆ ತೊಂದರೆ ಕೊಟ್ಟರೆ ನಿಮಗೆ ಮುಂದೆ ಆಗುವಂಥ ಪರಿಣಾಮ ಶಿವನ ಒಂದು ಅವನ ಒಂದು ಕೆಂಗಣ್ಣಿಗೆ ಗುರಿ ಆಗ್ತೀರಾ. ನಿಮ್ಮ ವಂಶನೇ ಉಳಿಯೋದಿಲ್ಲ. ಇದನ್ನ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಗುರುಗಳೇ. ಆಮೇಲೆ ಈಗ ನೀವು ಧಮಕಿ ಹಾಕ್ತಾರಾ? ಈಗ ಕೆಲವರು ಭ್ರಷ್ಟಾಚಾರಿಗಳು ಧಮಕಿ ಹಾಕ್ತಾರೆ. ಏನಂತ, ನೀನು ಅಲ್ಲಿ ಹೋಗ್ಬಾರ್ದು, ನಮ್ಮ ಪರ್ಮಿಷನ್ನೇ ತಗೊಂಡು ಹೋಗ್ಬೇಕು. ಪರ್ಮಿಷನ್ ಎಲ್ಲಿಂದ ತಗೊಳಮ್ ಸ್ವಾಮಿ? ಪರ್ಮಿಷನ್ ತಗೊಳಮ್, ಓಕೆ. ಪರ್ಮಿಷನ್ ಕೊಡೋ ಸ್ಥಳ ಹೇಳಿ, ಇಂಥ ಜಾಗದಲ್ಲಿ ಪರ್ಮಿಷನ್ ಕೊಡ್ತೀನಿ. ಈಗ ನಾಗಮಲೆಗೆ 200 ರೂಪಾಯಿ ತಗೋತಾ ಇದಾರಲ್ಲ ಅರಣ್ಯ ಇಲಾಖೆ, ಅದೆಲ್ಲಿ ಕೊಡುತ್ತೆ? ಕಾಸೆಲ್ಲಿ ಇಸ್ಕೊತಾರೆ, ಟಿಕೆಟ್ ಎಲ್ಲಿ ಕೊಡ್ತಾರೆ? ಸ್ವಾಮಿ, ಇದು ಭ್ರಷ್ಟಾಚಾರ, ಇದು ಮೋಸ. ಈಗ ಹೇಗೆ ಅಂತಂದ್ರೆ, ಈಗ 200 ರೂಪಾಯಿ ಎಂತಕ್ಕೆ ತಗೋತೀರಾ? 200 ರೂಪಾಯಿ ಈಗ ತಗೊಂಡ್ಮೇಕೆ, ಈಗ ಒಂದು ಪದಾರ್ಥ ಇದೆ, ಆ ಪದಾರ್ಥಕ್ಕೆ ಒಂದು ಬೆಲೆ ಇದೆ. ಅದು ಕಾಸು ಕೊಟ್ಟಿರ್ತಾನೆ ಆ ಪದಾರ್ಥ ಕೈ ಕೊಡೋದು. ಸುಮ್ಮನೆ ಪದಾರ್ಥ ಇಲ್ಲದೆ ನಿಮಗೆ ಬಿಟ್ಟಿಯಾಗಿ ನಡ್ಕೊಂಡೋಗಿ ಬರೋಕ್ಕೆ 200 ರೂಪಾಯಿ ಕೊಡೋದು, ಇದು ಮೋಸ ತಾನೆ, ಅನ್ಯಾಯ ತಾನೆ. ಈಗ ನೀವು 200 ರೂಪಾಯಿ ತಗೊಳ್ಳಿ, ಅದ್ರ ಜೊತೆಗೆ PCPಗಳನ್ನ ಹಾಕಿ, ಜೊತೆಗೆ ಒಂದು ಸ್ವಲ್ಪ ದೂರ ವೆಹಿಕಲ್ಸ್ ಕೊಡಿ, ಅವ್ರಿಗೆ ಗೈಡ್ ಕೊಡಿ, ಅವರಿಗೆ ಮಲೆ ಮಹದೇಶ್ವರ ಸ್ವಾಮಿ ಇತಿಹಾಸನ ಹೇಳಿ. ಈ ರೀತಿ ನಾಗಮಲೆ, ಆ ಒಂದು ನಾಗಮಲೆ ಕ್ಷೇತ್ರ ಹೇಗೆ, ಅದು ಆ ಒಂದು 77 ಮಲೆಯಲ್ಲಿ ನಾಗಮಲೆ ಅಂತಂದ್ರೆ ಏನು, ಆ ಒಂದು ಇತಿಹಾಸ ಕೊಡಿ. ಸುಮ್ಮನೆ ನೀವು, ಇದು ಅನ್ಯಾಯ ಸ್ವಾಮಿ, ಇದು ಭ್ರಷ್ಟಾಚಾರ. ಇದು ಮಾದಪ್ಪ ಸಹಿಸಲ್ಲ, ನಾಗಮಲೆ ಮಾದಪ್ಪನ ಸಹಿಸಲ್ಲ. ಒಂದಿನ ನಾಗಮಲೆ ಮಾದಪ್ಪ ಸ್ವಾಮಿಯವರ ಕೃಪೆ, ಇದಕ್ಕೆ ಗುರಿಗೆ ಕೆಂಗಣ್ಣಿಗೆ ಪಾತ್ರರಾಗಿ ನಾನು ಸ್ಥಳೀಕನಾಗಿ ಹೇಳ್ತಾ ಇದ್ದೀನಿ. ಯಾವುದೇ ರೀತಿ ಮಲೆ ಮಹದೇಶ್ವರ ಸ್ವಾಮಿಯ ಯಾವುದೇ 77 ಮಲೆಯಲ್ಲಿ ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗುವಂಥ ಭಕ್ತಾದಿಗಳಿಗೆ ತೊಂದರೆ ಕೊಡಬೇಡಿ. ನೀವು ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗುವಂಥ ಭಕ್ತಾದಿಗಳಿಗೆ, ಸ್ಥಳೀಕರುಗಳಿಗೆ ತೊಂದರೆ ಕೊಟ್ಟರೆ ನಿಮಗೆ ಮುಂದೆ ಆಗುವಂಥ ಪರಿಣಾಮ ಶಿವನ ಒಂದು ಅವನ ಒಂದು ಕೆಂಗಣ್ಣಿಗೆ ಗುರಿ ಆಗ್ತೀರಾ. ನಿಮ್ಮ ವಂಶನೇ ಉಳಿಯೋದಿಲ್ಲ. ಇದನ್ನ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಗುರುಗಳೇ. ಆಮೇಲೆ ಈಗ ನೀವು ಧಮಕಿ ಹಾಕ್ತಾರಾ? ಈಗ ಕೆಲವರು ಭ್ರಷ್ಟಾಚಾರಿಗಳು ಧಮಕಿ ಹಾಕ್ತಾರೆ. ಏನಂತ, ನೀನು ಅಲ್ಲಿ ಹೋಗ್ಬಾರ್ದು, ನಮ್ಮ ಪರ್ಮಿಷನ್ನೇ ತಗೊಂಡು ಹೋಗ್ಬೇಕು. ಪರ್ಮಿಷನ್ ಎಲ್ಲಿಂದ ತಗೊಳಮ್ ಸ್ವಾಮಿ? ಪರ್ಮಿಷನ್ ತಗೊಳಮ್, ಓಕೆ. ಪರ್ಮಿಷನ್ ಕೊಡೋ ಸ್ಥಳ ಹೇಳಿ, ಇಂಥ ಜಾಗದಲ್ಲಿ ಪರ್ಮಿಷನ್ ಕೊಡ್ತೀನಿ. ಈಗ ನಾಗಮಲೆಗೆ 200 ರೂಪಾಯಿ ತಗೋತಾ ಇದಾರಲ್ಲ ಅರಣ್ಯ ಇಲಾಖೆ, ಅದೆಲ್ಲಿ ಕೊಡುತ್ತೆ? ಕಾಸೆಲ್ಲಿ ಇಸ್ಕೊತಾರೆ, ಟಿಕೆಟ್ ಎಲ್ಲಿ ಕೊಡ್ತಾರೆ? ಸ್ವಾಮಿ, ಇದು ಭ್ರಷ್ಟಾಚಾರ, ಇದು ಮೋಸ. ಈಗ ಹೇಗೆ ಅಂತಂದ್ರೆ, ಈಗ 200 ರೂಪಾಯಿ ಎಂತಕ್ಕೆ ತಗೋತೀರಾ? 200 ರೂಪಾಯಿ ಈಗ ತಗೊಂಡ್ಮೇಕೆ, ಈಗ ಒಂದು ಪದಾರ್ಥ ಇದೆ, ಆ ಪದಾರ್ಥಕ್ಕೆ ಒಂದು ಬೆಲೆ ಇದೆ. ಅದು ಕಾಸು ಕೊಟ್ಟಿರ್ತಾನೆ ಆ ಪದಾರ್ಥ ಕೈ ಕೊಡೋದು. ಸುಮ್ಮನೆ ಪದಾರ್ಥ ಇಲ್ಲದೆ ನಿಮಗೆ ಬಿಟ್ಟಿಯಾಗಿ ನಡ್ಕೊಂಡೋಗಿ ಬರೋಕ್ಕೆ 200 ರೂಪಾಯಿ ಕೊಡೋದು, ಇದು ಮೋಸ ತಾನೆ, ಅನ್ಯಾಯ ತಾನೆ.
ಈಗ ನೀವು 200 ರೂಪಾಯಿ ತಗೊಳ್ಳಿ, ಅದ್ರ ಜೊತೆಗೆ PCPಗಳನ್ನ ಹಾಕಿ, ಜೊತೆಗೆ ಒಂದು ಸ್ವಲ್ಪ ದೂರ ವೆಹಿಕಲ್ಸ್ ಕೊಡಿ, ಅವ್ರಿಗೆ ಗೈಡ್ ಕೊಡಿ, ಅವರಿಗೆ ಮಲೆ ಮಹದೇಶ್ವರ ಸ್ವಾಮಿ ಇತಿಹಾಸನ ಹೇಳಿ. ಈ ರೀತಿ ನಾಗಮಲೆ, ಆ ಒಂದು ನಾಗಮಲೆ ಕ್ಷೇತ್ರ ಹೇಗೆ, ಅದು ಆ ಒಂದು 77 ಮಲೆಯಲ್ಲಿ ನಾಗಮಲೆ ಅಂತಂದ್ರೆ ಏನು, ಆ ಒಂದು ಇತಿಹಾಸ ಕೊಡಿ. ಸುಮ್ಮನೆ ನೀವು, ಇದು ಅನ್ಯಾಯ ಸ್ವಾಮಿ, ಇದು ಭ್ರಷ್ಟಾಚಾರ. ಇದು ಮಾದಪ್ಪ ಸಹಿಸಲ್ಲ, ನಾಗಮಲೆ ಮಾದಪ್ಪನ ಸಹಿಸಲ್ಲ. ಒಂದಿನ ನಾಗಮಲೆ ಮಾದಪ್ಪ ಸ್ವಾಮಿ ಅವರ ಕೃಪೆ ಇದಕ್ಕೆ ಗುರಿಗೆ ಕೆಂಗಣ್ಣಿಗೆ ಪಾತ್ರರಾಗಿ ನಿಮ್ಮ ವಂಶನ ಬುಡ ಸಮೇತ ನಾಗಮಲೆ ಮಾದಪ್ಪ ಕಿತ್ತಾಕ್ತಾನೆ, ಎಚ್ಚೆತ್ಕೊಳ್ಳಿ. ಇಲ್ಲಿ ಮಲೆ ಮಹದೇಶ್ವರ ಪ್ರಾಧಿಕಾರದಿಂದಾಗಲಿ ಸಂಘ ಸಂಸ್ಥೆಗಳಾಗಲಿ ಏನು ಇದಕ್ಕೆ ಕೂಗು ಬರಲಿಲ್ವಾ? ಏನಕ್ಕೆ ನಿಲ್ಲಿಸಿದ್ರಿ ಏನು ಅಂತ ಯಾರು ಮಹದೇಶ್ವರ ಬೆಟ್ಟದಲ್ಲಿ ಇಲ್ವೇ ಇಲ್ವಾ? ಇಲ್ಲ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈ ದುಡ್ಡು ಹಣ ಮಾಡುವ ಇದ್ರಲ್ಲಿ ಇದಾರ ಹೊರತು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತಾದಿಗಳಿಗೆ ಏನ್ ಬೇಕು, ಸಾರ್ವಜನಿಕರಿಗೆ ಏನ್ ಬೇಕು, ಸ್ಥಳೀಕರಿಗೆ ಏನ್ ಬೇಕು ಅಂತ ಬರುವಂತ ಅಧಿಕಾರಿಗಳು, ನಿಷ್ಠಾವಂತ ಅಧಿಕಾರಿಗಳು ಈಗ ಯಾರು ಕಾಣ್ತಾ ಇಲ್ಲ. ನಮಗೆ ನಿಷ್ಠಾವಂತ ಅಧಿಕಾರಿಗಳಿಗೂ ನಮ್ಮಿಂದ ಅವ್ರಿಗೆ ತುಂಬ ಹೃದಯದ ನಮಸ್ಕಾರಗಳಿದೆ, ಅವ್ರಿಗೆ ಗೌರವಗಳಿದೆ, ಬೆಲೆ ಇದೆ ಅವ್ರಿಗೆ. ಈಗ ಹೇಳ್ಬೇಕು ಅಂತಂದ್ರೆ ನಮ್ಮಲ್ಲಿ ಕಾವೇರಿ ಅಂತ ಒಬ್ರು ಬಂದಿದ್ರು, DC ಅವರು, ಒಳ್ಳೆ ಪ್ರಾಮಾಣಿಕ, ಅವ್ರ ಹೆಸರು ಇಲ್ಲಿ ಅಪಟವಾಗಿ ಉಳಿದಿದೆ. ಮತ್ತೆ ನಮ್ಮ ಅರಣ್ಯ ಇಲಾಖೆನಲ್ಲಿ ಒಬ್ಬರು ಅಧಿಕಾರಿ ಬಂದಿದ್ರು, 7 ಕುಂಡಲವಾಡ ಅಂತ, DF, ಅವ್ರ ಹೆಸರು ನಮ್ಮ ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಭೂಪಟದಲ್ಲಿ ಇವತ್ತು ಹಚ್ಚ ಹಸಿರಾಗಿ ಉಳಿದಿದೆ. ಅದೇ ನಮ್ಮ ಪೊಲೀಸ್ ಇಲಾಖೆನಲ್ಲಿ ತಗೊಂಡ್ರೆ ಪ್ರಸನ್ನ ವಿರಾಜ್ ಅಂತ ಬಂದಿದ್ರು, ಪ್ರಾಮಾಣಿಕ ಅಧಿಕಾರಿಗಳು. ಈ ರೀತಿ ಅಧಿಕಾರಿಗಳು ಅವ್ರ ಹೆಸರು ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಹಚ್ಚ ಹಸಿರಾಗಿ ಉಳಿದಿದೆ. ಆ ರೀತಿ ದೇವರ ಕೃಪೆಗೆ ಪಾತ್ರರಾಗಿ, ಜನಸೇವೆ ಮತ್ತೆ ದೈವ ಸೇವೆಗೆ ಪಾತ್ರರಾಗಿ ನಿಮ್ಮ ಹೆಸರು ಇಲ್ಲಿ ಉಳ್ಕೋತದೆ. ನೀವೇನಾದ್ರೂ ಇಲ್ಲಿ ಬಂದು ಕಿರಿಕಿರಿ ಮಾಡಿ ಜನಗಳಿಗೆ ತೊಂದರೆ ಕೊಟ್ಟು, ಭಗವಂತನ ಭಕ್ತಾದಿಗಳಿಗೆ ತೊಂದರೆ ಕೊಟ್ಟು, ಸ್ಥಳೀಕರಿಗೆ ತೊಂದರೆ ಕೊಟ್ಟು ಏನಾದ್ರು ಮಾಡಕ್ ಹೋದ್ರೆ ನಿಮ್ದು ಮಲೆ ಮಹದೇಶ್ವರ ಸ್ವಾಮಿ ಬುಡ ಸಮೇತ ಕಿತ್ತು ಬಿಸಾಕ್ತಾನೆ. ಇದಂತೂ 100ಕ್ಕೆ 100 ಸತ್ಯವಾಗಿ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಅರಣ್ಯ ಇಲಾಖೆ ಏನಂತೀರ ಗ್ರಾಮಸ್ಥರಾಗಿ? ಏನು ನಿಮ್ಮ ಕೋರಿಕೆ, ಏನು ಈಗೇನು ನಿಮಗೆ ಕೆಲಸ ಕಾರ್ಯದಲ್ಲಿ ಏನು ಇದಾಗಬೇಕು ಅಂತ? ಗುರುಗಳೇ, ನಾವು ನಮ್ಮ ರಾಜ್ಕುಮಾರ್ ಇದಾರಲ್ಲ, ನಮ್ಮ ಕನ್ನಡ ಅಪ್ಪು, ನಮ್ಮ ರಾಜ್ಕುಮಾರ್ ಅಣ್ಣನವರು, ಈ ನಮ್ಮ ಕರ್ನಾಟಕ ಒಂದು ಅವರು ರಾಜ್ಕುಮಾರ್ ಅಂತಂದ್ರೆ ಇವತ್ತು ಒಂದು ಹೆಮ್ಮೆ ಅಂತ, ಒಂದು ಪುಣ್ಯಾತ್ಮ. ಮುಂದೆ ಹುಟ್ಟೋದು ಇಲ್ಲ, ಹುಟ್ಟು ಬರೋದು ಇಲ್ಲ, ಹಿಂದೆ ಹುಟ್ಟಿದವನು. ಅವನು ತತ್ವ ಪಾಲಿಸ್ತೀವಿ. ಯಾಕೆಂತಂದ್ರೆ ರಾಜ್ಕುಮಾರ್ ಹೇಳಿದಂಥ ಒಂದೊಂದು ಚಿತ್ರೀಕರಣಗಳು, ಅವರು ಆಡಿದಂಥ ಮಾತುಗಳು ಇವತ್ತು ಹಚ್ಚ ಹಸಿರಾಗಿ ಉಳಿದಿದೆ, ಎಮ್ಮರವಾಗಿದೆ. ಅವ್ರ ಮಗ ಪುನೀತಣ್ಣ ಇದಾರಲ್ಲ, ಪುನೀತಣ್ಣ ಮಾಡಿದಂಥ ಸೇವೆ ನೋಡಿ, ಅವ್ರು ಎಲ್ಲೋ ಇದ್ದಾರೆ, ಆದರೆ ಅವ್ರನ್ನ ನಾವು ನೋಡಿಲ್ಲ, ಮಾತಾಡ್ಸಿಲ್ಲ, ಅವ್ರು ಯಾರು ಅನ್ನೋದು ಗೊತ್ತಿಲ್ಲ, ಅವ್ರ ಹತ್ರ ನಾವು ಮಾತಾಡಿಲ್ಲ. ಆದರೆ ಇವತ್ತು ಹಪ್ಪು ನ್ಯೂಸ್ ಅಂತ ಇದು ಮಾಡಿದ್ದೀರಲ್ಲ, ಇದು ತುಂಬ ಒಳ್ಳೆಯದು. ಈ ಒಂದು ಹಪ್ಪು ನ್ಯೂಸು ಇನ್ನೂ ಎಮ್ಮರವಾಗಿ ಬೆಳೀಲಿ, ನ್ಯಾಯ ನೀತಿ ಧರ್ಮ ಸತ್ಯದ ಪರ ಹೋಗಲಿ. ಇನ್ನು ನಮ್ಮ ಇದು ಗಡಿನಾಡು ಕರ್ನಾಟಕ, ಈ ಗಡಿನಾಡು ಕರ್ನಾಟಕದಲ್ಲಿ ನಮಗೆ ಬೇಕಾಗಿರೋದು ಕನಿಷ್ಠ ಮೂಲಭೂತ ಸೌಲಭ್ಯಗಳು. ಯಾಕೆಂತಂದ್ರೆ ನಾವು ಓಟ್ ಹಾಕ್ತಾ ಇದೀವಿ ಸ್ವಾಮಿ, ನಾವು ಕನ್ನಡದವರು, ಇಲ್ಲಿ ಬ್ರಿಟಿಷ್ ಕಾಲದಿಂದ ಇದ್ದೀವಿ. ನಮಗೆ ಕೊಡಬೇಕಾದ ಮೂಲಭೂತ ಹಕ್ಕುಗಳನ್ನ ಕೊಡಲೇಬೇಕು ಅವರು. ನಮಗೆ ರಸ್ತೆ ಆಗ್ಬೋದು, ನಮಗೇನೋ 12 ಅಡಿ ರಸ್ತೆ ಕೊಡೋದು ಬೇಡ, ಅವ್ರು 8 ಅಡಿ ರಸ್ತೆ ಕೊಡಲಿ ಬಿಡಿ. ತಮಿಳ್ನಾಡಲ್ಲಿ ಕೊಡ್ತಾ ಇದ್ದಾರೆ ಎಲ್ಲ ಕಡೆ. ಅದು ಮೂಲೆಗೂ ಕೊಡಬೇಕು, ಮೂಲೆಗೂ ಸರ್ಕಾರಿ ವಾಹನಗಳು ಬರಬೇಕು. ಏನು ಗುರುಗಳೇ, ನಮಗೆ ಎಲ್ಲ ಕಡೆಗೂ ವಿದ್ಯುತ್ ಆಗಬೇಕು. ಜೊತೆಗೆ ಎಲ್ಲ ಕಡೆಗೂ ನಮ್ಮ ಕನ್ನಡಿಗರು ಮಲೆ ಮಹದೇಶ್ವರ ಸ್ವಾಮಿ 77 ಮಲೆ ಏನಿದೆ, ಇಲ್ಲಿಗೆಲ್ಲ ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನಕ್ಕೆ ಬರಬೇಕು. ದರ್ಶನ ಮಾಡ್ಕೊಂಡು ಮಲೆ ಮಾದಪ್ಪ ಸ್ವಾಮಿಯ ಕೃಪಾಶೀರ್ವಾದ ಪಡ್ಕೊಂಡು ಹೋಗ್ಬೇಕು. ಈ ಅಪ್ಪು ಅಭಿಮಾನಿ, ಅಪ್ಪು ನಮ್ಮ ನ್ಯೂಸ್ ಇದೆ ನೋಡಿ, ಇದು ನಮ್ಮ ಕರ್ನಾಟಕದಲ್ಲೆಲ್ಲ ವಿಶ್ವದಲ್ಲಿ ಇದು ನಂಬರ್ 1 ಆಗಲಿ ಅಂತ ನಾನು ಕೇಳ್ಕೊತಿದ್ದೀನಿ. ನಿನ್ನೆ ಪೂಜಾರಿಯಿಂದ ಸುಮಾರು ಭಕ್ತರು ಹೊಂಟೋಗಿದ್ದಾರೆ. ಆದಷ್ಟು ಎಷ್ಟು ಭಕ್ತಾದಿಗಳು ಅವ್ರನ್ನ ಮಾತಾಡ್ತಿದ್ದೀವಿ. ನಮಸ್ಕಾರ ಸರ್. ನಿಮ್ಮ ಹೆಸರು? ಪ್ರಕಾಶ್ ಅಂತ. ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀರಾ? 12 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ ಸರಿಗೆ. ನಾವು ಪ್ರತಿ ತಿಂಗಳು ಬರ್ತೀವಿ ಅಮಾವಾಸ್ಯೆ ಪೂಜೆಗೆ ಅಂತ. ಈಗ ಫಾರೆಸ್ಟರ್ ಬಿಡ್ತಾ ಇಲ್ಲ, ಇಲ್ಲಿ ತುಂಬಾ ಲಾಕ್ ಮಾಡ್ಕೊಂಡಿದ್ದಾರೆ. ಈ ಫಾರೆಸ್ಟ್ ಬರಂಗಿಲ್ಲ, ಏನೇನೋ ರೂಲ್ಸ್ಗಳು ಹೇಳ್ತಾ ಇದ್ದಾರೆ. ನಾವು ಬರೋದು ಪೂಜೆಗೋಸ್ಕರ ಇಲ್ಲಿ, ನಾವು ಬೇರೆ ಇದಕ್ಕೆ ಏನು ಬರಲ್ಲ. ನಾವು ದೇವ ದರ್ಶನ ಮತ್ತು ಪೂಜೆಗೋಸ್ಕರ ಬರ್ತೀವಿ. ಅದೇ ಈ ಬಿಡಲ್ಲ ಅಂತಂದ್ರೆ ಏನಂತ ನಮಗೂ ಗೊತ್ತಾಗ್ತದೆ. ಆಮೇಲೆ ನಿಮಗೆ ಈಗ ತಿಂಗಳು ಬರ್ತೀರಾ ಅಂತ ಹೇಳಿದ್ರೆ ಬೇಸರ ಆಗಲ್ವಾ? ತಿಂಗಳು ಬಡದ ಇವೆಲ್ಲ ಮಾಡಿರೋದಕ್ಕೆ? ನಾವು ಇಲ್ಲ, ತಿಂಗಳು ಸೇವೆ ಮಾಡೋದು ಬೇಸರ ಅಂತ ಏನಿಲ್ಲ. ನಮ್ಮ ಮಾದಪ್ಪನ ಭಕ್ತು ಅವಾಗ ಬರ್ತಾನೆ ಇರ್ತೀವಿ. ಇದು ನಾವು ಕಾಡು ಅಂದ್ರೆ ಮಾದಪ್ಪನ ಬೆಟ್ಟಕ್ಕಂತ ಅವಾಗ ಬರ್ತಾನೆ ಇರ್ತೀವಿ. ಇದು ಕಾಡಲ್ಲಿ ತಿಂಗಳು ಒಂದು ಅಮಾವಾಸ್ಯೆ ಅಂತ ಪೂಜೆ ಅಂತ ಈಗ ವಿಶೇಷವಾಗಿ ಧರ್ಮಸ್ಥಳ ಪೂಜೆಗೆ ಅಂತ ಬಂದಿರೋದು ನಾವು. ಅದರಿಂದ ನಮಗೆ ಈಗ ಬಿಟ್ಟಿದ್ದಾರೆ. ನಾವು ಈಗ ಮೊದಲು ತರ ಬಿಡ್ತಾ ಇಲ್ಲ ಇಲ್ಲಿ. ಅರಣ್ಯ ಇಲಾಖೆಗೆ ಏನಂತೀರಾ ಕೊನೆದಾಗ? ನಿಮ್ಮ ಕಡೆ ನಮ್ಮ ಭಕ್ತಾದಿಗಳು ದೇವ್ರ ದರ್ಶನಕ್ಕೆ ಅವಕಾಶ ಮಾಡಿಕೊಡಿ. ಬೇರೆ ಏನು ಕೇಳ್ತಿಲ್ಲ ನಾವು, ದೇವ್ರ ದರ್ಶನಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಏನು ಇನ್ನೊಬ್ರು ಇದ್ದಾರೆ. ನಮಸ್ಕಾರ ಸರ್. ಎಲ್ಲಿಂದ, ಯಾವ ಊರು? ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀರಾ? 13 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ಬೆಟ್ಟಿಗೆ 8 ವರ್ಷ 9 ವರ್ಷದಿಂದ ಬೆಟ್ಟಿಗೆ ಬರ್ತಾ ಇದ್ದೀವಿ.
ಈಗ ತಪ್ಸರಿಗೆ ತಡೆ ಒಡ್ಡಿದ್ದಾರಲ್ಲ ಸುಮಾರು ಕ್ಷೇತ್ರಗಳಿಗೆ ಏನಂತೀರ ಅದು? ಅವೆಲ್ಲ ತಪ್ಪು ಮಾಡಿರೋದು. ಈಗ ಭಕ್ತಾದಿಗಳು ಅವಕಾಶ ಕೊಡಬೇಕು. ಈಗ ಬೇರೆ ದಿಕ್ಕ ಬತ್ತಲ್ಲ, ಕೆಟ್ಟರಿಗೆ ಹಿಂಗೆ ಅಂತ ಏನು ಬತ್ತಲ್ಲ. ನಾವು ದೇವ್ರ ಭಕ್ತಿಗೆ ಅಂತ ಅವಕಾಶ ಕೊಡಲೇಬೇಕು. ಈಗ ವಾರ ದಿನಕಾರ ಕೊಡಬೇಕು, ಸೋಮವಾರ ಶುಕ್ರವಾರ ಆ ದಿವಸ ಜನಗಳು ಬಿಡಬೇಕು. ಮಧ್ಯದಲ್ಲಿ ಏನಾದ್ರು ಗಾರ್ಡನ್ ಸಿಕ್ಕೇನಾದ್ರು ಯಾಕೆ ಬಂದ್ರಿ ಕೇಸ್ ಹಾಕ್ತೀವಿ ಅಂತ ನಾವು ಬಂದಿಲ್ಲ ಬಿಡಲ್ಲ ಅಂತಂದ್ರೆ ಅವಾಗ ಬಂದಿಲ್ಲ. ಇವಾಗ ನಾವು ಪೂಜೆ ಇತ್ತು ಅಂತ ಬಂದಿದ್ದೀವಿ. ನಮ್ಗೆ ಯಾರು ಇವಾಗ ಕೇಳಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಸುರೇಶ್ ಅಂತ ಹೇಳ್ಬಿಟ್ಟು. ಎಷ್ಟು ವರ್ಷದಿಂದ ನೀವು ಸೇವೆ ನಾನು ಸೇವೆ ಅಂತಂದರೆ ಇವಾಗ ನನಗೆ 55 ವರ್ಷ ವಯಸ್ಸು. ನಾನು ಹೆಚ್ಚು ಕಮ್ಮಿ 5 ವರ್ಷದ ಹುಡುಗನಿಂದ ನಾನು ಪರಮ ಭಕ್ತ ಮಹದೇಶ್ವರನಿಗೆ. ಮಹದೇಶ್ವರ ಅಂದರೆ ನನ್ನ ಉಸಿರು, ಮಹದೇಶ್ವರ ಅಂದರೆ ನನ್ನ ಜೀವ, ನನ್ನ ಭಕ್ತಿ, ನನ್ನ ಪ್ರೀತಿಯ ದೇವರು ಅಂದರೆ ಮಹದೇಶ್ವರ. ಮತ್ತು ಇದು ನಮ್ಮ ಕರ್ನಾಟಕದ ಪುಣ್ಯವಾದಂಥ ಕ್ಷೇತ್ರ. ಮಲೆ ಮಹದೇಶ್ವರ ಅಂತಂದರೆ ಪವಿತ್ರವಾದಂಥ ಕ್ಷೇತ್ರ, ಪುಣ್ಯವಾದ ಕ್ಷೇತ್ರ. ಮತ್ತು ಈ ಭಾಗದ್ದು ನಮ್ಮ ಚಾಮರಾಜನಗರ ಜಿಲ್ಲೆ ಗಡಿ ಭಾಗ ಅಂತ ಏನು ಕರಿತೀವಿ, ಈ ಭಾಗಕ್ಕೆ ಕೋಟಿಗೊಬ್ಬ ಮಹದೇಶ್ವರ ಅಂತ ನಾನಾ ಥರ ಬಿರುದುಗಳಿದೆ. ಈ ಮಹದೇಶ್ವರನಿಗೆ ಜಾನಪದ ಯಾವ ದೇವ್ರಿಗೂ ಆಡಿಲ್ಲ ಕರ್ನಾಟಕದಲ್ಲಿ. ಅಷ್ಟು ಈ ಮಹದೇಶ್ವರನಿಗೆ ಪವಿತ್ರತೆ, ಭಕ್ತಿ. ಇವತ್ತು ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಇವತ್ತು ಮಹದೇಶ್ವರನದು ಪ್ರಚಾರ ನಮ್ಮ ದೇಶ ಅಲ್ಲದೆ, ಭಾರತ ಅಲ್ಲದೆ, ಹೊರಗಡೆ ಪ್ರಪಂಚಕ್ಕೂ ಕೂಡ ಹಬ್ಬಿದೆ ಮಹದೇಶ್ವರನದು. ಮೊನ್ನೆ ದಿವಸ ರೂಫಲ್ಲಿ ಕುಂತ್ಕೊಂಡು ಆಡಾಡಿದ್ರು ಮಹದೇಶ್ವರನದು. ಅಲ್ಲಿಗೆಲ್ಲ ಹೋಗಿದೆ ಮಹದೇಶ್ವರನು. ಅಂದರೆ ಯಾವ ಮಟ್ಟಕ್ಕೆ ಹೋಗಿದೆ ಇವತ್ತು ಭಾರತ ಕರ್ನಾಟಕದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆ. ಈ ಚಾಮರಾಜನಗರ ಜಿಲ್ಲೆ ಒಳಗಡೆ ಹಿಂದುಳಿದ ಜನಗಳೇ ಜಾಸ್ತಿ ಇದ್ದಾರೆ. ಇದು ಪವಿತ್ರವಾದಂಥ ಕ್ಷೇತ್ರದಲ್ಲಿ ಇದನ್ನ ಹತ್ತಿಕಾಯಿ ಕೆಲಸ ಮಾಡ್ತಾ ಇದ್ದಾರೆ. ಭಕ್ತಾದಿಗಳು ಹೋಗಬಾರ್ದು. ಇವತ್ತು ಸರ್ಕಾರ ಒಳ್ಳೆ ಸರ್ಕಾರ ಬಂದಿಲ್ಲ ನಮಗೆ. ಈ ಸರ್ಕಾರ ಏನಿದೆ, ಈ ಸರ್ಕಾರ ಬಂದಾಗೆಲ್ಲ ಈ ಜನಗಳಿಗೆ ತೊಂದರೆ ಕೊಡೋದೇ ಕೆಲಸ. ಅವ್ರಿಗೆ ಪವಿತ್ರತೆ ಹಾಳು ಮಾಡಬೇಕು. ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡು ಅಲ್ಪಸಂಖ್ಯಾತರಲ್ಲಿ 4-5 ಥರ ಇದ್ದಾರೆ. ಅದು ಹೆಸರುಗಳು ಹೇಳಲ್ಲ ನಾನು. ಅವರು ಈ ಸ್ಥಳಗಳಿಗೆ ಲಾಕ್ ಮಾಡಿದ್ರೆ ಅವ್ರು ಬರ್ತಾರೆ, ಪ್ರವೇಶ ಆಗ್ತಾರೆ ಇಲ್ಲಿಗೆ, ಈ ಕಾಡೊಳಗಡೆಗೆ. ಅವ್ರು ಪ್ರವೇಶ ಬಂದು ನಿಮಗೆ ಪೆನ್ ಬೇಕಾ, ಪುಸ್ತಕ ಬೇಕಾ, ತಲೆನೋವು ಮಾತ್ರೆ ಬೇಕಾ, ನಿಮ್ಮ ಮಗುಗೆ ನಮ್ಮ ಶಾಲೆಗೆ ಸೇರಿಸಿ ಉಚಿತವಾಗಿ ಕೊಡ್ತೀವಿ ಅಂತೇಳಿ ಉಪಾಯವಾಗಿ ಅವ್ರನ್ನ ಮತಾಂತರ ಮಾಡ್ತಾರೆ. ಈ ಮತಾಂತರ ಮಾಡೋಂಥ ಅಧಿಕಾರಿಗಳನ್ನ ಇವತ್ತು ಹಾಕೊಂಡಿದ್ದಾರೆ. ಇವ್ರ ಕುಂಭಕ್ಕಿಂದ ಇದೆಲ್ಲ ಈ ಕಾಡೊಳಗೆ ಕಾಡನ್ನ ಹೆಸರು ಹೇಳ್ಕೊಂಡು ಭಕ್ತಾದಿಗಳನ್ನ ಹಾಳು ಮಾಡ್ತಾ ಇದ್ದಾರೆ. ನಮಗೆ ಮಹದೇಶ್ವರ ಬೇಕು. ನಾವು ಇವತ್ತಿಂದ ಬರ್ತಾ ಇಲ್ಲ ಸ್ವಾಮಿ. ನೀವ್ಯಾರು ನಮಗೆ ತಡೆ ಹಿಡಿಯೋಕ್ಕೆ? ನಮ್ಮದು ನಾಡು, ನಮ್ಮ ನಾಡು ಜಲ ನೆಲ ದೇವ್ರಿಗೋಸ್ಕರ ನಾವು ಹೋರಾಟಕ್ಕೆ ಯಾವ ಕ್ಷಣದಲ್ಲಿ ಬೇಕಾದ್ರೆ ಹೇಳ್ತೀವಿ. ಮಧ್ಯರಾತ್ರಿ ಆಗ್ಬೋದು, ಹಗಲಾಗ್ಬೋದು, ಮಳೆ ಬರ್ಬೋದು, ಚಳಿ ಬರ್ಬೋದು, ಹೋರಾಟ ಮಾಡ್ತೀವಿ. ನಮ್ಮ ಮಹದೇಶ್ವರನ ಭಕ್ತರಿಗೆ ತಡೆಯಕ್ಕೆ ನೀವ್ಯಾರ್ರಿ? ನಾವು ಕೊಟ್ಟತಕ್ಕಂಥ ಸಂಬಳ ತಿಂತಾರೆ ಅಧಿಕಾರಿಗಳು ಕಂಡ್ರಿ ನೀವು. ನಿಮಗೆ ಆದಂಥ ಒಂದು ಕಾನೂನಿದೆ, ನಮಗೆ ಆದಂಥ ಒಂದು ದೊಡ್ಡ ಕಾನೂನಿದೆ. ಪ್ರಜೆಗಳಿಗೋಸ್ಕರ. ಆಮೇಲೆ ಕಾನೂನು ಕಟ್ಲೆ. ನೀವು ಯಾಕೆ ಇಲ್ದೇದೆಲ್ಲ ಭಕ್ತಾದಿಗಳಿಗೆ ತೊಂದರೆ ಕೊಡ್ತಾ ಇದ್ದೀರಾ ನೀವು? ಹಂಗಾರೆ ನಾವು ದೇವ್ರಿಗೆ ಕೈ ಮುಗಿಯೋದು ಬೇಡವಾ? ಚರ್ಚ್ಗೆ ಹೋಗೋದಾ, ಇಲ್ಲ ಜುಮ್ಮಾ ಮಸೀದಿಗೆ ಹೋಗೋವಾ ನೀವು? ನಮ್ಮ ಪರಮ ಭಕ್ತ ನಾವು ಮಹದೇಶ್ವರಿಗೆ. ನಮ್ಮ ಮಹದೇಶ್ವರಿಗೆ ನಾವು ಕೈ ಮುಗಿಯಕ್ಕೆ ಹೋಗ್ತೀವಿ ಸ್ವಾಮಿ. ನಮಗೆ 77 ಮಲೆಯಲ್ಲಿ ಪವಾಡ ಇದೆ. ಆ ಪವಾಡ ಮಹದೇಶ್ವರು ಮಾಡಿರಂಗೆ ಇನ್ಯಾರೂ ಮಾಡೋಕ್ಕಾಗಿಲ್ಲ ಇವತ್ತು ಜಗತ್ತಿನಲ್ಲಿ. ಅಂಥ ಪವಾಡಗಳಿದೆ. ಮಹದೇಶ್ವರನ ಭಕ್ತರಿಗೆ ಯಾವತ್ತೂ ತೊಂದರೆ ಕೊಡಬೇಡಿ. ಅದಕ್ಕೆ ಪ್ರತಿಫಲ ಅನುಭವಿಸ್ತೀರಾ. ಹಿಂದೇನು ಅನುಭವಿಸಿದ್ರೆ ಮತ್ತೆ ಅನುಭವಿಸ್ತೀರಾ. ಜನಗಳನ್ನ ತಾಳ್ಮೆ ಕೆಣಕ್ಬೇಡಿ, ಭಕ್ತರುಗಳನ್ನ ತಾಳ್ಮೆ ಕೆಣಕ್ಬೇಡಿ. ಇದು ಹಿಂದೂರ ದೇಶ. ಹಿಂದೂ ಭಕ್ತಾದಿಗಳನ್ನ ಯಾವತ್ತೂ ನೀವು ತಡೆಗಟ್ಟಬೇಡಿ. ನೀವು ದಯವಿಟ್ಟು ನೀವು ಅವಕಾಶ ಮಾಡಿಕೊಡಿ. ನೀವು ಅವಕಾಶ ಮಾಡಿಕೊಟ್ರೆ ಒಳ್ಳೆಯದು. ಫಾರೆಸ್ಟು ಕಾಡು ಅಂತ ಹೇಳ್ತು ಅಂತಂದರೆ ದೊಡ್ಡ ಹೋರಾಟ ನಡಿಬೇಕಾಗ್ತದೆ ಈ ಭಾಗದಲ್ಲಿ. ಇವತ್ತು ಎಲ್ಲ ಕಡೆನೂ ಸುದ್ದಿ ಹರಡ್ತಾ ಇದೆ. ಯಾವಾಗ ಎಲ್ಲ ಬಂದು ನಿಮಗೆ ಟೇಬಲ್ ಮುಂದೆ ಕುಂತ್ಕೋತಾರೆ ನನಗೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಎಚ್ಚೆತ್ಕೊಂಡು ನೀವು ಈ ಭಾಗದ ಜನಗಳಿಗೆ ಹೊಟ್ಟೆ ಮೇಲೆ ಹೊಡಿಬೇಡಿ. ಪಾಪ ಇವ್ರಿಗೆ ಇಲ್ಲ ಸ್ವತಂತ್ರ ಬಂದು 76 ವರ್ಷ ಆಗಿದೆಯಲ್ಲ ಸ್ವಾಮಿ. ಯಾಕೆ ಇವ್ರಿಗೆ ಕರೆಂಟ್ ಕೊಟ್ಟಿಲ್ಲ? ನೀವು ವೋಟ್ ಮಾಡಿಸ್ಕೊಳ್ಳೋಕ್ಕೆ ನೀವು ಬರ್ತೀರಾ? ಇಲ್ಲಿ ತಿಂಗಳಾನ್ಗಟ್ಲೆ ಬರ್ತೀರಾ ನೀವು ಕಾಲು ಕಟ್ಟೋಕ್ಕೆ? ಅವ್ರಿಗೆ ತಿಂಗಳಾನ್ಗಟ್ಲೆ ಅವ್ರಿಗೆ ಮನಸ್ಸಿನ ಭಾವನೆಗಳನ್ನ ಚೇಂಜ್ ಮಾಡ್ತೀರಾ? ನಿಮಗೆಲ್ಲ ಸವಲತ್ತು ಕೊಟ್ಬಿಡ್ತೀವಿ, ಈಗೆಲ್ಲ ಬಂದ್ಬಿಡ್ತದೆ. ನಮ್ಮ ಕೇಂದ್ರ ಸರ್ಕಾರದವರು ಮೋದಿಯವರು ಜಲ್ ಮಿಷನ್ ಯೋಜನೆ ಅಂತ ಮಾಡಿದ್ದಾರೆ. ಆ ಬಿಲ್ ಮಾಡ್ಕೊಂಡು ತಿಂದಿದ್ದೀರ. ಬರೀ ಫೋಟೋದಲ್ಲಿ ಕಾಣ್ತಾ ಇದೆ. ಅದೊಂದು ಸ್ವಲ್ಪ ಹಂಗೆ ಕವರ್ ಮಾಡಿ ವಿಡಿಯೋ ಮಾಡಿ. ಅಲ್ಲಿ ಖಾಲಿಗಳು ಕುಂತೈತೆ. ನೀರು ಯಾವಾಗ ಕೊಡ್ತೀರಾ ಸ್ವಾಮಿ ನೀವು? ಸ್ವತಂತ್ರ ಬಂದು 76 ವರ್ಷ ಆಗಿದೆಯಲ್ಲ. ನಿಮ್ಗೆ ನೀರು ಕೊಡೋಕ್ಕೆ ಯೋಗ್ಯತೆ ಇಲ್ಲದ ಮೇಲೆ ನೀವು ಯಾಕೆ ಜನಗಳನ್ನೆಲ್ಲ ಕಟ್ತಾ ಇದ್ದೀರಾ? ಇಲ್ಲಿರೋ ಜನಗಳು ಬಾವಿನ ತೋಡಿ ನೀರನ್ನ ಉತ್ಪತ್ತಿ ಮಾಡ್ಕೊಂಡು ಆ ನೀರನ್ನ ನಮಗೂ ಕೊಟ್ಟು ಭಗವಂತನಿಗೂ ತಗೊಂಡೋಗಿ ಅಭಿಷೇಕ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಈ ಥರ ಎಲ್ಲ ಮಾಡಬೇಡಿ. ಇವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ. 4-6 ಜನ ಭಕ್ತರು ಬಂದರೆ ಅವ್ರ ಪಾಪ ಅವ್ರ ಮಕ್ಕಳು ಇವತ್ತು
ನೀವು ಎಜುಕೇಷನ್ ಇಲ್ಲ ಅಂತೀರ. ಯಾವ ಥರ ಎಜುಕೇಷನ್ ಕೊಡ್ತೀರಾ? ಅವ್ರ ಮಕ್ಕಳುಗಳು ಉದ್ಧಾರ ಆಗೋದು ಹೆಂಗೆ? ಅವರು ಸಿಟಿ ಸಂಪರ್ಕದಲ್ಲಿ ಓದೋದು ಬೇಡವಾ? ಅವ್ರಿಗೆ ಓದೋದಕ್ಕೆ ಖರ್ಚು ನಿಮ್ಮ ಸರ್ಕಾರ ಕೊಡ್ತದೆ. ನೀವು ಸರ್ಕಾರ ಕೊಟ್ಟರೆ ನಾವ್ಯಾಕೆ ಬರ್ತಿದ್ದೀವಿ ಇಲ್ಲಿ? ನಮಗೆ ದೇವರು ಬೇಕು, ಇಲ್ಲಿ ಜನನೂ ಬೇಕು. ದಯವಿಟ್ಟು ನೀವು ತಡೆಗಟ್ಟಬೇಡಿ. ಇವತ್ತು ಈ ಅಪ್ಪು ನ್ಯೂಸ್ ಚಾನಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಇವರು ಅಪ್ಪಾಜಿ ಇದ್ದಾರಲ್ಲ, ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು, ಇವರು ನಮ್ಮ ಭಾಗದವರು, ನಮ್ಮ ಚಾಮರಾಜನಗರ ಜಿಲ್ಲೆಯವರು. ಇವತ್ತು ನಮ್ಮ ಅಪ್ಪು ಅಮರರಾಗಿದ್ರು ನಮ್ಮ ಜೊತೆಲೇ ಇದ್ದಾರೆ. ಯಾವಾಗಲೂ ಮನಸ್ಸಲ್ಲಿ, ನಮ್ಮ ತಲೆ ಬ್ರೈನಲ್ಲಿ ನಮ್ಮ ಜೊತೆಲೇ ಇದ್ದಾರೆ ಅವರು. ಇವತ್ತು ನೀವು ಬಂದು ಈ ನ್ಯೂಸ್ನ ತಗೊಂಡೋಗ್ತಾ ಇದ್ದೀರಾ. ಇದನ್ನ ದೊಡ್ಡ ಮಟ್ಟದಲ್ಲಿ ನೀವು ನ್ಯೂಸ್ನ ಪ್ರಚಾರ ಮಾಡಿ ಇಲ್ಲಿರೋ ಭಕ್ತರುಗಳಿಗೆ, ನಮ್ಮ ಕಾಡಿನ ಜನಗಳಿಗೆ ಎಲ್ಲರಿಗೂ ಅನುಕೂಲ ಆಗಂಗೆ ಮಾಡಿಕೊಡಿ ಸ್ವಾಮಿ. ನೀವು ಕರೆಕ್ಟಾಗಿ ನಿಮ್ದೇನು ಬಂಡವಾಳ ಗೊತ್ತಾಯ್ತದೆ ಅಂತ ನೀವು ತಡೆಗಟ್ತಾ ಇದ್ದೀರಾ. ಇಲ್ಲ ಮಿಷನರಿಗಳಿಗೆ ನೀವು ಟೈ ಅಪ್ ಮಾಡ್ಕೊಂಡು ಅವ್ರಿಗೆ ಅನುಕೂಲ ಮಾಡ್ಕೊಡೋಕ್ಕೆ ಇಲ್ಲಿ ಯಾರನ್ನೂ ಸಂಪರ್ಕ ಹೋಗಬಾರ್ದು ಅಂತ ಮಾಡ್ತಾಯಿದ್ದೀರಾ. ಬನ್ನಿ, ನೀವೇ ನಮ್ಗೆ ಜೊತೆ ಬನ್ನಿ, ದೇವ್ರ ದರ್ಶನ ಮಾಡಿಸ್ಕೊಡಿ. ಇನ್ನೂ ಒಳ್ಳೇದಲ್ವಾ? ಭದ್ರತೆ ಕೊಟ್ಟಂಗಾಗತ್ತೆ, ರಕ್ಷಣೆ ಕೊಟ್ಟಂಗೆ ಆಯ್ತದೆ. ನಾವು ದೇವ್ರ ದರ್ಶನ ಮಾಡ್ತೀವಿ. ನಿಮಗೂ ಸರ್ಕಾರದಿಂದ ನಮ್ಮ ಏನು ಕಂದಾಯ ಕೊಡ್ತೀವಲ್ಲ, ಆ ದುಡ್ಡಿನಲ್ಲಿ ತಿಂದರೆ ನಿಮ್ಮ ಮಕ್ಕಳು ಮರಿಗೂ ಒಳ್ಳೇದಾಯ್ತದೆ. ಏನು ನೀವು ಇಷ್ಟು ವರ್ಷದಿಂದ ಬರ್ತಾಯಿದ್ದೀರಾ ಸುರೇಶ್ ಅವರೇ? ತಪ್ಸರೆಗೆ ನೀವು ಬರ್ತಾಯಿದ್ದೀರಾ ಅಲ್ಲ? ನಿಮಗೆ ತಡೆ ಏನಾರು ಕಟ್ಟಿದ್ದಾರಾ? ಏನಾರು ಗೇಟ್ ಯಾರು ಹಾಕ್ತಾರ? ಆದರೆ ಇಂಥ ಟೈಮ್ಗೆ ಹೋಗಿ ಇಂಥ ಟೈಮ್ ಬನ್ನಿ ಅಂತ ಏನಾರು ಯಾರು ಅರಣ್ಯ ಇಲಾಖೆಯಿಂದ ಗಾರ್ಡನ್ ಸಿಕ್ಕಿ ಏನಾದ್ರು ಹೇಳಿದಾರ? ಇಲ್ಲಿವರೆಗೂ ಯಾರು ಕೂಡ ನಮಗೆ ಹೇಳಿಲ್ಲ. ಒಟ್ಟಿನಲ್ಲಿ ಏನಪ್ಪ ಅಂತಂದರೆ ಅಲ್ಲೊಂದು ಗೇಟು ಅಂತ ಮಾಡಿದ್ದಾರೆ. ಯಾಕಂದರೆ ಅಕಸ್ಮಾತ್ ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡ್ತೀವಿ, ಆಗ ನೋಡಿದಾಗ ಇದೇನು, ಇದು ಫಾರೆಸ್ಟ್ ಜಾಗ, ಇಲ್ಲಿ ಯಾರು ಅಕ್ರಮ ಪ್ರವೇಶ ಮಾಡಬಾರ್ದು ಅಂತ ಯಾವುದೇ ಥರ ಮಾಹಿತಿ ಇಲ್ಲ. ಒಂದು ಬೋರ್ಡ್ ಹಾಕಿಲ್ಲ, ನೀವು ಚಾರ್ಜ್ ಹಾಕಿಲ್ಲ. ಏನಕ್ಕೆ? ನೀವು ಕರೆಕ್ಟಾಗಿ ಮಾಡಿ. ಕಾನೂನು ಪ್ರಕಾರವಾಗಿ ನಿಮ್ಮದು ಅರಣ್ಯ ಇಲಾಖೆ, ಅರಣ್ಯ ಸಂಪತ್ತು ಅಂದರೆ ಪ್ರಪಂಚಕ್ಕೆ ಹಂಚ್ಬೋದು. ಕರ್ನಾಟಕ ಸಂಪತ್ತು ಆ ಮಟ್ಟದಲ್ಲಿದೆ. ನೀವು ಇದನ್ನ ದುರುಪಯೋಗ ಮಾಡ್ಕೊತಾ ಇದ್ದೀರಾ. ಉಪಯೋಗ ಮಾಡಂಗೆ ಮಾಡಿ ಇಲ್ಲಿರೋ ಜನಗಳಿಗೆ, ಕರ್ನಾಟಕದ ಜನಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ. ಒಳ್ಳೇದಾದಾಗ ಒಳ್ಳೆ ಹೆಸರು ಬರ್ತದೆ. ಭಾರತದಲ್ಲಿ ಕರ್ನಾಟಕ ಅಂದರೆ ಪ್ರಪಂಚದಲ್ಲಿ ಭೂಪಟದಲ್ಲಿದೆ. ನಮ್ಮ ಈ ಭಾಗ ಹಿಂದೆ ಮೈಸೂರಿಗೆ ಸಂಬಂಧಪಟ್ಟಿದ್ದಂಥ ಜಿಲ್ಲೆ. ಈಗ ವಾಟಾಳ್ ನಾಗರಾಜ್ ಅವರು ಚಾಮರಾಜನಗರ ಜಿಲ್ಲೆ ಮಾಡಿದ್ಮೇಲೆ 2 ಭಾಗ ಆಗಿದೆ ಅಷ್ಟೇ. ಹಿಂದೆ ಮೈಸೂರು ಪ್ರಾಂತ್ಯ, ಮೈಸೂರು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡ್ತೀವಿ, ಆಗ ನೋಡಿದಾಗ ಇದೇನು, ಇದು ಫಾರೆಸ್ಟ್ ಜಾಗ, ಇಲ್ಲಿ ಯಾರು ಅಕ್ರಮ ಪ್ರವೇಶ ಮಾಡಬಾರ್ದು ಅಂತ ಯಾವುದೇ ಥರ ಮಾಹಿತಿ ಇಲ್ಲ. ಒಂದು ಬೋರ್ಡ್ ಹಾಕಿಲ್ಲ, ನೀವು ಚಾರ್ಜ್ ಹಾಕಿಲ್ಲ. ಏನಕ್ಕೆ? ನೀವು ಕರೆಕ್ಟಾಗಿ ಮಾಡಿ. ಕಾನೂನು ಪ್ರಕಾರವಾಗಿ ನಿಮ್ಮದು ಅರಣ್ಯ ಇಲಾಖೆ, ಅರಣ್ಯ ಸಂಪತ್ತು ಅಂದರೆ ಪ್ರಪಂಚಕ್ಕೆ ಹಂಚ್ಬೋದು. ಕರ್ನಾಟಕ ಸಂಪತ್ತು ಆ ಮಟ್ಟದಲ್ಲಿದೆ. ನೀವು ಇದನ್ನ ದುರುಪಯೋಗ ಮಾಡ್ಕೊತಾ ಇದ್ದೀರಾ. ಉಪಯೋಗ ಮಾಡಂಗೆ ಮಾಡಿ ಇಲ್ಲಿರೋ ಜನಗಳಿಗೆ, ಕರ್ನಾಟಕದ ಜನಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ. ಒಳ್ಳೇದಾದಾಗ ಒಳ್ಳೆ ಹೆಸರು ಬರ್ತದೆ. ಭಾರತದಲ್ಲಿ ಕರ್ನಾಟಕ ಅಂದರೆ ಪ್ರಪಂಚದಲ್ಲಿ ಭೂಪಟದಲ್ಲಿದೆ. ನಮ್ಮ ಈ ಭಾಗ ಹಿಂದೆ ಮೈಸೂರಿಗೆ ಸಂಬಂಧಪಟ್ಟಿದ್ದಂಥ ಜಿಲ್ಲೆ. ಈಗ ವಾಟಾಳ್ ನಾಗರಾಜ್ ಅವರು ಚಾಮರಾಜನಗರ ಜಿಲ್ಲೆ ಮಾಡಿದ್ಮೇಲೆ 2 ಭಾಗ ಆಗಿದೆ ಅಷ್ಟೇ. ಹಿಂದೆ ಮೈಸೂರು ಪ್ರಾಂತ್ಯ, ಮೈಸೂರು ಅಂದರೆ ಎಲ್ಲರಿಗೂ ಗೊತ್ತು, ವಿಶ್ವವಿಖ್ಯಾತ ಮೈಸೂರು ಮಹಾರಾಜರು ಚಿನ್ನದ ಕೊಳಗ ಮಾಡಿಸ್ಕೊಟ್ಟಿದ್ದಾರೆ. ಚಿನ್ನದ ಆಭರಣಗಳು ಕೊಟ್ಟಿದ್ದಾರೆ. ಯಾಕೇಳಿ? ದೇವ್ರುಗಳು ಕೊಟ್ಟಿರೋದು. ಭಗವಂತ ಬಂದು ದೇವ್ರನ್ನ ಸೇವೆ ಕಣ್ತುಂಬ ನೋಡ್ಕೊಂಡು ಭಗವಂತ ಸೇವೆ ಮಾಡಿ ಅವ್ರ ಕಷ್ಟ ಸುಖಗಳನ್ನ ಈಡೇರಿಸ್ಕೊಳ್ಳಿ. ನೆನೆದವರ ಮನೆಯಲ್ಲಿ ಮಾದೇಶ್ವರ. ಮತ್ತು ಪವಾಡ ಕೇಳೋಕ್ಕೆ ಬೇಕಾದಷ್ಟು ಪವಾಡಗಳಿದೆ ಅವ್ರದ್ದು. ಕಣ್ಣಾರೆ ನಾವು ನೋಡಿದ್ದೀವಿ, ಕಣ್ಣಾರೆ ನಾವು ಕಿವಿಯಾರೆ ಕೇಳಿದ್ದೀವಿ. ಈಗ ಕೊನೆಯದಾಗಿ ಭಕ್ತರ ಮನವಿ ಏನು? ಅರಣ್ಯ ಇಲಾಖೆ ದಯವಿಟ್ಟು ಅರಣ್ಯ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಸಂಬಂಧಪಟ್ಟ ಯಾರು ಮಿನಿಸ್ಟ್ರ್ ಇದ್ದೀರಲ್ಲ, ಈಶ್ವರ ಖಂಡ್ರೆ ಅವರು, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಯಾಕೆ ಪಾಪ ಸ್ವಾಮಿ, ನಮ್ಮ ಭಕ್ತರುಗಳಿಗೆ ಹೋಗಿ ದೇವ್ರ ದರ್ಶನ ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇಲ್ವಲ್ಲ? ಅವಕಾಶ ಮಾಡಿಕೊಡಿಯಪ್ಪ. ಅವ್ರ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ಎಂಕ್ವೈರಿ ಮಾಡಿ ಏನಕ್ಕೆ ಬಿಡ್ತಾ ಇಲ್ಲ ಅಂದ್ಬಿಟ್ಟು. ನೀವೆಲ್ಲೋ ಸುಮ್ಮನೆ ಕುಂತ್ಕೊಬಿಟ್ಟು ನಾವು ಅರಣ್ಯ ಮಿನಿಸ್ಟ್ರು ಪ್ರಯೋಜನ ಏನ್ರಿ ಬತ್ತು? ನೀವು ಪೀಡ್ಗಿಳಿರಿ, ಬನ್ನಿರಿ, ಒಂದ್ಸಲಿ ಕಷ್ಟ ಸುಖ ಕೇಳ್ರಿ. ತಪ್ಸರೆಗೆ ಬನ್ನಿರಿ, ನಾಗಮಲೆಗೆ ಬನ್ನಿರಿ, ಕೊಮ್ಡಿಕ್ಕಿಗೆ ಬನ್ನಿರಿ. ಅಲ್ಲಿ ಜನಗಳದ್ದು ಬದುಕನ್ನ ನೋಡ್ರಿ. ನೀವು ಎಲ್ಲ ಕುಂತ್ಕೊಬಿಟ್ಟು AC ರೂಮಲ್ಲಿ ನೀವು ಸೈನ್ ಮಾಡ್ಬಿಡ್ದಲ್ಲ ಕಣ್ರಿ, ಕಣ್ಮುಚ್ಕೊಂಡು ಅವ್ರ ಅಧಿಕಾರಿಗಳು ತಗೊಬಂದು ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅದು ಮಾಡಬೇಡಿ. ನೀವು ಪೀಡ್ಗಿಳಿ ಕೆಲಸ ಮಾಡಿ, ಇಲ್ಲಿ ಭಕ್ತರುಗಳಿಗೆ ಅನುಕೂಲ ಮಾಡಿಕೊಡಿ. ಮತ್ತು ಈ ಕಾಡಿನ ಜನತೆ ಇದ್ದಾರಲ್ಲ, ಇವ್ರಿಗೆ ಅಭಿವೃದ್ಧಿ ಜಾಸ್ತಿ ಆಗಬೇಕು. ನೀವು ಸಿಲಿಕಾನ್ ಸಿಟಿ ಅಂತಿರಲ್ಲ, ಅವ್ರಿಗಿಂತ 10 ಪಟ್ಟು ಜಾಸ್ತಿ ಆಗಬೇಕು. ಪಂಚಾಯತಿ ಇಲಾಖೆ ಮಾಡಿರೋದು ಅದಕ್ಕೋಸ್ಕರನೇ. ಪಂಚಾಯತಿ ಇಲಾಖೆ ಮಾಡಿರೋದು ಒಂದು ಕೇಂದ್ರ ಸರ್ಕಾರಕ್ಕಿಂತ ಸಂಪನ್ಮೂಲ ಜಾಸ್ತಿ ಈ ಬಡ ಜನತೆಗಳಿಗೆ, ಈ ಕಾಡಿನ ಜನಗಳಿಗೆ, ಹಳ್ಳಿ ಗ್ರಾಮದ ಜನಗಳಿಗೆ ಸಿಗಬೇಕು ಅಂತ ಮಾಡಿರೋದು. ಅದ್ರದ್ದು ಒಂದು ಭಾಗನೂ ಏನು ಮಾಡ್ತಾ ಇಲ್ಲ ಸ್ವಾಮಿ. ದಯವಿಟ್ಟು ನೀವು ಮಾಡಿ, ಜನಗಳಿಗೆ ಅನುಕೂಲ ಆಗಲಿ. ನಮ್ಮ ಎಲ್ಲಿ 77 ಮನೆಯಲ್ಲಿ ಭಗವಂತಂದು ಸ್ಥಳಗಳಿದ್ದಾವೆ, ಅಲ್ಲಿಗೆಲ್ಲ ಹೋಗಕ್ಕೆ ಅವಕಾಶ ಮಾಡಿಕೊಡಿ. ನೀವು ಅವಕಾಶ ಮಾಡಿಕೊಡಿ. ನಿಮ್ಮ ಮಕ್ಕಳು ಮರಿಗಳಿಗೂ ಪುಣ್ಯ ಮಾಡಲಿ. ಯಾರೇನು ಇಲ್ಲಿ ಬಂದಾಗ ಬಂದಿಲ್ಲ,
ಹೋಗ್ಬೇಕಾದ್ರೆ ತಗೊಂಡೋಗಿಲ್ಲ. ಇರೋ ತನಕ ಒಂದು ನಮ್ಮದೇ ಆದಂಥ ಧರ್ಮ ಅನ್ನೋದಿದೆ, ದೊಡ್ಡ ಧರ್ಮ, ಪ್ರಾಚೀನವಾದಂಥ ಧರ್ಮ, ಪುರಾತನ ಧರ್ಮ. ಆ ಧರ್ಮದ ಸಂಪ್ರದಾಯ ಕಾಪಾಡ್ಕೊಂಡು ಬರೋಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀವಿ. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಭಾಸ್ಕರ್ ಅಂತ, ಎಲ್ಲಿಂದ? ಮೈಸೂರಿಂದ. ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀರಾ? ಹೆಚ್ಚು ಕಮ್ಮಿ ನಾನು 20 ವರ್ಷದಿಂದ ಬರ್ತಾಯಿದ್ದೀನಿ. ನಿಮ್ಗೇನಾದ್ರು ಇಲ್ಲಿ ಪವಾಡ ಅನ್ನೋದು ಕಂಡು ಇದೆಯಾ? ನಿಮ್ಗೆ ನೋಡಿದ್ದೀವಿ. ಈಗ ನೀವೀಗ ನಾಗಮಲೆ ತಪ್ಸರೆಗ ತಡೆಯಕ್ಕೆ ಬಿಟ್ಟಿದ್ದಾರೆ, ಯಾರು ಬರಂಗಿಲ್ಲ ಭಕ್ತರಿಗೆ ಅಂತ, ಏನಂತೀರ? ಅದು ಮನಸ್ಸು ಭಾಳ ಬೇಜಾರಾಗ್ತಿದೆ. ಯಾಕಂದರೆ ನಾಗಮಲೆಗೆ ಬರೋಂಥ ಜನಗಳೆಲ್ಲ ಬಡವರು, ಜಾಸ್ತಿ ಶ್ರೀಮಂತರು ಬರೋಕ್ಕಿಲ್ಲ. ಚೀಪನ್ ಸೇವೆದಾಗ 50 ರೂಪಾಯಿ ಟಿಕೆಟ್ ತಗೊಂಡು ಬಿಡ್ತಾಯಿದ್ರು. ಸ್ಕೂಲ್ ಮನೆಯಿಂದ ನಾವು ನಾಗಮಲೆಗೆ ಹೋಗ್ತಾಯಿದ್ರು. ಈಗ ಸ್ಕೂಲ್ ಮನೆ ತನಕ ಡ್ರಾಪ್ ಕೊಡ್ತಾಯಿಲ್ಲ ಇವರು. ಈಗ ಎಲ್ಲ 200 ರೂಪಾಯಿ ಟಿಕೆಟ್ ಅಂದರೆ ಯಾವ ಥರ ಲೆಕ್ಕಾಚಾರ ಗೊತ್ತಿತ್ತಲ್ಲ ನನಗೆ. ಈಗ ಸರ್ಕಾರ ಯಾವ ರೀತಿ ಇದು ಸರ್ಕಾರ ಎಲ್ಲ ಬೆಲ್ಲ ಈಗ ಅಕ್ಕಿ ಫ್ರೀ, ಬೆಳೆ ಫ್ರೀ, ಬಸ್ ಫ್ರೀ ಅಂತ ಮಾಡಿ ಆ ದುಡ್ಡು ತೆಗೆದು ಇಲ್ಲಿ ಹಾಕಿದೆ, ಇಲ್ಲಿ ಜನಕ್ಕೆ ಕೊಡ್ತಾವ್ರೆ, ಅದು ಗೊತ್ತಿಲ್ಲ. ದಯವಿಟ್ಟು ಸ್ವಲ್ಪ ಅಲ್ಲಿ ಬಡ ಜನಗಳಿಗೆ ಬಂದು ನೋಡ್ಬೇಕು ಅವರು. ಇಲ್ಲಿ ಇರೋಂಥ ಬಡ ಜನಗಳನ್ನ ನೋಡ್ಬೇಕು. ಅದು ಯಾವ ಲೆಕ್ಕಾಚಾರಕ್ಕೆ ಭಕ್ತಾದಿಗಳಿಗೆ 200 ರೂಪಾಯಿ ಟಿಕೆಟ್ ಅಂದರೆ ಯಾವ ಲೆಕ್ಕಾಚಾರ ನನಗೆ ಗೊತ್ತಿತ್ತಲ್ಲ. ಅದನ್ನು ಬಂದು ಯಾರಾದ್ರೂ ಅದಕ್ಕೆ ಬಂದು ಕೇಳಬೇಕು. ಅದನ್ನು ಯಾರಾದ್ರೂ ಏನಕ್ಕೆ ಈ ಥರ ಮಾಡಿದ್ದೀರಾ, ಏನಕ್ಕೆ ಈ ಥರ ಟಿಕೆಟ್ 200 ರೂಪಾಯಿ ಮಾಡಿದ್ದೀರಾ, ಇದೇನು ವ್ಯವಸ್ಥೆ ಐತೆ ಹೋಗಲಿ. ಅಲ್ಲಿ ಬರೋದು ಭಕ್ತಾದಿಗಳು ಕೈ ಬಗ್ಗೆ ಕೂತಾರೆ ಅಷ್ಟೇ ಹೊರತು ಬೇರೆ ಮಾಡೋಕ್ಕೆ ಬರಲ್ಲ. ಅಲ್ಲಿ ಮೋಜು ಮಸ್ತಿಗೆ ಬರಲ್ಲ. ಅಲ್ಲಿ ಭಕ್ತಾದಿಗಳಿಗೆ 200 ರೂಪಾಯಿ ಟಿಕೆಟ್ ಹಾಕೋದು ಯಾವ ನ್ಯಾಯ ಆಗಿದೆ ಹೇಳಿ. ಕೊನೆಯದಾಗಿ ಏನಂತೀರ ಅರಣ್ಯ ಇಲಾಖೆಗೆ? ಕೊನೆಯದಾಗಿ ಅರಣ್ಯ ಅಧಿಕಾರಿಗಳಿಗೆ ಇದೆಲ್ಲ ಮಾಡಬಾರ್ದು, ಈ ಥರ ಮಾಡೋಕ್ಕೆ ಹೋಗಬಾರ್ದು. ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಷ್ಟೇ. ಮತ್ತು ಮಲೆ ಮಹದೇಶ್ವರ ಅರ್ಚಕರಿದ್ದಾರೆ ನಾಗಣ್ಣ ಅಂತ, ಅವ್ರ ಹತ್ರ ಮಾತಾಡ್ತೀನಿ. ನಮಸ್ಕಾರ ನಾಗಣ್ಣ ಅವರೇ. ನಮಸ್ಕಾರ. ಏನು ದಸರಾ ತಮ್ಮಡಪ್ಪ ನಾವು ಪೂಜೆ ಮಾಡ್ತಾರೆ ಚಿಕ್ಕ. ಇಲ್ಲಿ ಭಕ್ತರು ಫಸ್ಟ್ ಬಂದ್ಕೊಂಡಾಯ್ತು, ಮತ್ತೆ ಭಕ್ತರು ಸ್ವಲ್ಪ ತಳವಳಿಗೆ ಬಂದ್ಕೊಂಡು ಮಲ್ಕೊಂಡಾಯ್ತು. ಸ್ವಲ್ಪ ಜ್ವರ ಮಾತಾಡಿ. ಇವಾಗೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ದಯವಿಟ್ಟು ನೀವು ಏನೋ ಭಕ್ತರು ದಾರಿ ಮಾಡಿಕೊಟ್ಟು ಒಬ್ಬ ನಮಗೆ ಫೋನ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಹೇಗೆ ತಮ್ಮಡಪ್ಪ ಬಿಡಲ್ಲ ಅಂದ್ರೆ ನಾವೇನು ಉತ್ತರ ಕೊಡೋಣ? ನಿಮ್ಮಂತ ಭಕ್ತರು ನಾವೇನು ಉತ್ತರ ಕೊಡೋಣ? ಇಲ್ಲಿ ಏನಾದ್ರು ಒಂದು ಕಾರಣ ಆಯ್ತಾ? ಪ್ರಾಣಿಗಳು ಯಾವಾಗ ತೊಂದರೆ ಆಗಿರ್ಬೇಕಾದ್ರೆ ಹೇಳ್ಬೋದಾಗಿದೆ. ಏನು ತೊಂದರೆ ಇಲ್ಲ, ಭಕ್ತರ ದರ್ಶನ ಮಾತ್ರ ಹೋಗ್ತಾರೆ ಅಷ್ಟು ಬಿಟ್ಟು ಇಲ್ಲೇನು ಇಲ್ಲ. ಇಲ್ಲಿ ಬಂದು ಆಗ್ತಾಗೆ ಕಾಡೋದು ಉಳ್ಕೊಡೋದು ಏನಿಲ್ಲ. ಅಕಸ್ಮಾತ್ ಟೈಮ್ ಆದ್ರೆ ನಮ್ಮ ಮನೆ ಹತ್ರ ಉಳಿತಾರೆ ಹೋಗ್ತಾರೆ ಅಷ್ಟೇ. ಯಾಕೆ ತೊಂದರೆ ಕೊಡ್ಬೇಕು? ಸರ್ಕಾರದವರು ಇದೊಂದು ದಯವಿಟ್ಟು ನಮ್ಗೆ ಮನವಿ ಮಾಡಿಕೊಟ್ರೆ, ಇದು ಭಕ್ತಾದಿಗಳು ತೊಂದರೆ ಕೊಡಬಾರ್ದು. ಇದು ದಯವಿಟ್ಟು ನಮ್ಮ ಮನವಿ ಮಾಡಿಕೊಡ್ಬೇಕು. ಅಲ್ಲಿ ಪೂಜೆಯಲ್ಲಿ ಒಬ್ರು ಭಕ್ತರು ಸಿಕ್ಕಿದ್ರು, ನಾನು ಅವ್ರು ಸಿಕ್ಕಿಲ್ಲ, ಅವ್ರು ಹೊಂಟೋದ್ರು. ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಅಲ್ಲಿ ಒಂದು ಹುಲಿವಾನದ್ದು ತಂದಿಟ್ಟಿದ್ದೀರಾ, ಭಕ್ತರು ತಂದಿಟ್ಟಿದ್ದಾರೆ ಅಲ್ವಾ? ಭಕ್ತರು ಯಾರು ಇಟ್ಟಿದ್ರು? ಅಲ್ಲೇ ಅವ್ರು ಏನಂದ್ರೆ, ಸರ್ ನೀವು ನ್ಯೂಸ್ ಚಾನಲಿಂದ ಬಂದಿರೋ ದಯವಿಟ್ಟು ಒಂದು ಮಾಹಿತಿ ಏನು ಅಂತ ಹೇಳಿದ್ರೆ, ಜಿಂಕ್ ಶೀಟ್ ಹಾಕಿದ್ದು, ಅದು ಜಿಂಕ್ ಹಾಕಿದ್ರು, ತಗ್ಗಿ ಅರಣ್ಯ ಇರಕಲ್ಲಿ ಏನ್ಯಾರು ತಕ್ಕಂಡು ಕಿತ್ತಾಕ್ಬಿಟ್ಟು ಹೊಟ್ಟೋಗ್ತಾರೆ ಅಂತ ಹೇಳ್ತಿದ್ರು. ಅದಕ್ಕೆ ಏನಂತೀರಾ ನಿಮಗೆ? ಅದು ಚೀಟ್ ಆಗಿರ್ಬೇಕು, ದೇವ್ರು ನೆನೀತಾರೆ ಅಂದ್ಬಿಟ್ಟು ಚೀಟ್ ಆಗಿದ್ರು. ಹಳೆ ಬೇಸ್ಮೆಂಟ್ ಆಯ್ತದು, ಅದು ನಾವು ಹೊಸ್ದಾಗಿ ಕಟ್ಟಿಲ್ಲ. ಅದು ಹಳೆ ಬೇಸ್ಮೆಂಟ್ ಅಂತ ಪುರ್ನ ಬೇಸ್ಮೆಂಟ್ ಆಯ್ತದು. ಹಳೇದು ಮಾದಪ್ಪ ಲಿಂಗ ಮಾದಪ್ಪ ಫಸ್ಟ್ ಒಂದು ಹಳೇದು ಒಂದಿತ್ತು, ಅದಕ್ಕೆ ಹೊಸ್ತಾಗ ತಿಂದಿದ್ದು ಇಟ್ಟರು. ಇಟ್ಟ ಮೇಲೆ ಮುಂದ್ಗಡೆ ಮೂರೇ ಸೀಟ್ ಹಾಕಿದ್ದು. ಅದು ಮೊನ್ನೆ ಅನೇಮಿತ ಹೊಡೆದು ಬಿಸಿ ಹಾಕ್ಬಿಟ್ಟು ಅದು ನೀವು ಸರ್ಕಾರದವರು ಅದು ನೀವೇ ತರ ನಮಗೆ ಮಾಡಿಸ್ಕೊಡ್ಬೇಕು. ಕೊನೆಯದಾಗಿ ಏನಂತೀರಾ ಅರಣ್ಯ ಇಲಾಖೆ? ಏನಪ್ಪ ನಾವು ಏನು ಮಾಡ್ತೀವಿ ಇಲ್ಲಿ, ನಾವೇನು ಬರಡೆ ಮಾಡ್ತಾರೆ, ನೀವೇನು ಮಾಡ್ತೀವಿ, ಪೂಜೆ ಮಾಡ್ತೀವಿ, ಏನೋ ಭಕ್ತರು ಬಂದರೆ ದರ್ಶನ ಮಾಡ್ಕೊಳ್ಳಿ. ಆ ಕಾಲದಿಂದ ಪೂರ್ವ ಕಾಲದಿಂದ ತಪ್ಸಾರ ಅಂದರೆ ಫಸ್ಟ್ 70 ಬೆಟ್ಟಗಿಟ್ಟ ಇದು ಸಾವಿರ ಸಂಬಳ ಮಾಡ್ತಾಗ ಇದು ಇವಾಗಲ್ಲ, ಮಾದಾಪುರಿಂದ ಮುಂದೆ ಫಸ್ಟ್ನೇ ತಗನೇ ಇದು. ಅದ ಕಾಲದಿಂದ ಮಾಡ್ತಾರೆ. ಇವಾಗ ಗೌರಿ ತಿಂಗಳಲ್ಲಿ ಸೌಣಕ್ಕೆ ಬಂದು ಇಲ್ಲಿ ಸೌಣ ತಿಥಿ ಮಾಡಿದ್ರೆ ಇಲ್ಲಿ ಚಪ್ಪೆ ರೆಡ್ಡಿ ಮಾಡ್ಕೊಂಬಂದು 4 ಎಲ್ಲ ಗುಡ್ಡು ಸೇರಿಸಿ ಪೂಜೆ ಮಾಡಿ ಅವ್ನು ವರ್ಷ ಒಂದು ಕಾರ್ಯ ಮಾಡ್ತಾರೆ. ಬೆಟ್ಟದಲ್ಲಿ ನಾಳೆಗೆ ಏನು ಮಾಡ್ತಾರೆ, ಅದು ಫಸ್ಟ್ ಏನು ಮಾಡ್ತಾರೆ ಇವತ್ತು ಇಲ್ಲಿ ಆಗುತ್ತೆ ಗೌರಿ ತಿಂಗಳಲ್ಲಿ. ಅದನ್ನು ನಿಲ್ಲಿಸ್ಬಿಡ್ತಾರೆ ಇವಾಗ. ಈಗ ಅದು ಇಲ್ಲ, ಅದು ಇಲ್ಲ, ಪ್ರವೇಶನೇ ಇಲ್ಲ. ಈಗ ಪ್ರವೇಶನೇ ಇಲ್ಲ, ಇವತ್ತು ಯಾರು ಬಿಡ್ತಾರೆ. ಪೂಜೆಯಿಂದ ಇವತ್ತು ಪರ್ಮಿಷನ್ ವರ್ಷಕ್ಕೊಂದು ಪುರ ಇದೆ ಚಾಲು ಮಾಡ್ತಿದ್ದ, ಅದಕ್ಕೆ ಇವತ್ತು ಅವಕಾಶ ಮಾಡ್ಕೊಟ್ಟಿದ್ದಾರೆ. ಮಧ್ಯ ಟೈಮಲ್ಲಿ ಯಾರು ಬಿಡ್ತಾ ಇಲ್ಲ. ಗೇಟ್ ಹತ್ರನೇ ಇರ್ತಾರ ಒಬ್ಬರೇ ಇರ್ತಾರೆ. ನಮಸ್ತೆ. ನಿಮ್ಮ ಹೆಸರು? ಮಂಜುನಾಥ್ ಅಂತೇಳಿ. ಎಲ್ಲಿದೆ? ಯಾವ ಊರು? ಮೈಸೂರು. ಎಲ್ಲ ಆಟ ಬರ್ತಾ ಕ್ಷೇತ್ರಗಳಿಗೆ? ಬರ್ತಾ ಇರ್ತೀವಿ, ಪ್ರತಿ ಅಮಾವಾಸ್ಯೆ ಬರ್ತೀವಿ. ಮತ್ತೆ ಏನೇನು ಒಂದು ಕಾರ್ಯ ಇರುತ್ತೆ ಎಲ್ಲ ಟೈಮ್ ಬರ್ತಾ ಇರ್ತೀವಿ. ನಮ್ಮ ಹುಡುಗರು ಸಮೇತ ಬರ್ತೀವಿ. ಇಲ್ಲಿ ಏನಿದೆ ಜನಗಳ ಜೊತೆ ಮಾತುಕತೆ ಆಡ್ಕೊತೀವಿ, ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ. ಅದೇ ರೀತಿ ಸರ್ಕಾರನೂ ಕೂಡ ಇಲ್ಲಿರೋರಿಗೆ ಆದಷ್ಟು ಸೌಲಭ್ಯ ಕೊಡ್ಲಿ, ಕೊಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿ, ಇಲ್ಲಿರೋ ತೊಂದರೆ ಮಾಡಬೇಡಿ ಅಂತ ನಾವು ಕೇಳ್ಕೊತೀವಿ. ಈಗ ನೀವು ಇಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀರಲ್ಲ, ಈಗ ಅರಣ್ಯ ಇಲಾಖೆ ಸಡನ್ ಆಗಿ ಈಗ ಭಕ್ತಾದಿಗಳಿಗೆ ತಡೆ ಒಡ್ಡಿದ್ದಾರಲ್ಲ, ಅದಕ್ಕೆ ಏನಂತೀರಾ? ತಪ್ಪು. ಅದನ್ನ ಮೊದಲ ಕ್ಯಾನ್ಸಲ್ ಮಾಡಿ, ಅದನ್ನ ಕ್ಯಾನ್ಸಲ್ ಮಾಡಿ ಬರೋ ಭಕ್ತಾದಿಗಳು ಅನ್ಕೊಂಡಿಲ್ಲ. ಯಾರೇನು ಶೋಕಿ ಮಾಡಕ್ ಬರ್ತಾಯಿಲ್ಲ, ಕುಡಿಯೋಕೆ ಬರ್ತಾಯಿಲ್ಲ, ಪಾರ್ಟಿ ಮಾಡಕ್ ಬರ್ತಾಯಿಲ್ಲ.
ದೇವರು ಬರ್ತಾ ಇದಾರೆ, ದೇವ್ರಿಗೆ ಕಾರ್ಯ ಮಾಡಕ್ ಬಿಡಿ, ಇನ್ನೇನು ಬೇರೆ ಕೇಳ್ತಾರ. ಇಲ್ಲಿ ಶೋಕಿ ಮಾಡಕ್ಕೆ ಯಾರು ಬರ್ತಾ ಇಲ್ಲಲ್ಲ, ಇಲ್ಲಿಯವ್ರಿಗೆ ಅನುಕೂಲ ಆಗುತ್ತೆ. ಈಗ ಅವ್ರು ಬಂದ್ರೆ ಒಂದು ನಾವೇನು ದೇವ್ರ ಗುಡಿ ಹೋಗಿ ಒಂದು ದಕ್ಷಿಣೆ ಕಾಣಿಕೆ ಅಂತ ಇವ್ರು ಹೊಟ್ಟೆ ತುಂಬುತ್ತೆ. ಇಲ್ಲ ನೀವು ಅದಾಗ್ಲಿಲ್ಲ, ನೀವೇ ಗೌರ್ಮೆಂಟ್ ಅಂತವ್ರಿಗೆ ಸೌಲಭ್ಯ ಕೊಟ್ಬಿಡಿ ಅಷ್ಟೇ. ಕೊನೆಯದಾಗಿ ಅರಣ್ಯ ಇಲಾಖೆ ಏನಂತೀರಿ? ಅವಕಾಶ ಕೊಡಿ ಭಕ್ತಾದಿಗಳಿಗೆ, ನೀವು ಏನಾರು ಮಾಡಿ ಅವಕಾಶ ಕೊಡಿ. ನೋಡಿ ಸ್ನೇಹಿತರೆ, ಭಕ್ತಾದಿಗಳಿಂದ ಏನೇನು ಅವ್ರವ್ರ ಭಾವನೆಗಳಿಗೆ ಏನು ಧಕ್ಕೆ ಆಗಿದೆ ಮತ್ತು ಈ ಕ್ಷೇತ್ರಗಳಿಗೆ ತಡೆ ಒಡ್ಡಿರೋದು ಅವರೆಲ್ಲದೇನು ಅಂತೇಳಿ ನಾವೇನೇನು ಶೋಕಿ ಮಾಡೋಕ್ಕೆ ಬರಲ್ಲ, ಯಾವುದೇ ಕುಡ್ತಾ ಮಾಡೋಕ್ಕೆ ಬರಲ್ಲ, ಯಾವುದೇ ರೀತಿ ಪ್ರಾಣಿಗಳಿಗೆ ಹಾನಿ ಮಾಡಲ್ಲ. ನಾವೇನು ಬೆಳಗ್ಗೆ ಟೈಮೇ ನಾವು ಬರ್ತೀವಿ. ಅದರಿಂದ ದಯವಿಟ್ಟು ಹೇಳೋದಂದರೆ ಅರಣ್ಯ ಇಲಾಖೆ ಗಮನಕ್ಕೆ ತಗೊಂಡು ಯಾರಿದು ಮೇಲಾಧಿಕಾರಿ ಇದ್ದಾರೆ ಅದಕ್ಕೊಂದು ಯಾವ ರೀತಿ ಏನಕ್ಕೆ ತಡೆ ಒಡ್ಡಿದ್ದೀರಾ ಅಂತ ನಮಗೊಂದು ಮಾಹಿತಿ ಬೇಕು ಅಂತ ಹೇಳ್ತಾ ಗುರುಪ್ರಸಾದ್, ಅಪ್ಪು ನ್ಯೂಸ್ ಕನ್ನಡ ವರದಿಗಾರರು, ಮೈಸೂರು ಜಿಲ್ಲೆ. ನಮಸ್ಕಾರ.